Praise God. Welcome back to Bible study. ಇನ್ನೊಮ್ಮೆ ತಿರುಗಿ ನಿಮ್ಮನ್ನು ಬೈಬಲ್ ಸ್ಟಡಿಗೆ ಸ್ವಾಗತಿಸುತ್ತೇನೆ. Praise God for His goodness and His mercy. Amen. And all of your faithfulness. ಆತನ ಒಳ್ಳೆತನಕ್ಕಾಗಿ, ಆತನ ಕೃಪೆಗಾಗಿ ಮತ್ತು ನಿಮ್ಮೆಲ್ಲರ ನಂಬಿಕಸ್ಥಕತೆಗಾಗಿ ಕರ್ತನಿಗೆ ಸ್ತೋತ್ರ. There is one parable Jesus says. ಒಂದು ಸಾಮ್ಯವನ್ನು ಯೇಸು ಸ್ವಾಮಿ ಹೇಳ್ತಾರೆ. There was a guy who wanted to he was going in one on his way and he went to one field. ಆತನ ಒಂದು ದಾರಿಯಲ್ಲಿ ಹೋಗ್ತಾ ಇರ್ತಾನೆ, ಹೊಲಕ್ಕೆ He ಹೋಗ್ತಾ goes to one ಇರ್ತಾನೆ. field. And when he goes to one field, he understands that there are treasures inside that. ಆತನೊಂದು ಹೊಲಕ್ಕೆ ಹೋದಾಗ ಆ ಭೂಮಿಯಲ್ಲಿ ನಿಧಿ ಉಂಟೆಂಬುದಾಗಿ ಆತನಿಗೆ ಗೊತ್ತಾಗ್ತದೆ. He was working there, he dug it out, he took out the treasures. ಆ ಒಂದು ಅಲ್ಲಿ ಕೆಲಸ ಮಾಡ್ತಾ ಅದನ್ನು ಅಗಿದು ಆ ಒಂದು ಅಗಿವಾಗ ನಿಧಿಯನ್ನು ಕಂಡುಕೊಳ್ತಾನೆ. Okay, but that land is not his land. ಆದ್ರೆ ಆತ ಗೊತ್ತಾಗ್ತದೆ ಆ ಭೂಮಿ ಆತನದ ಸ್ವಂತ ಭೂಮಿ ಅಲ್ಲ. You know what he does? ಆತನ ಏನು ಮಾಡಿದ ಗೊತ್ತಾ? He puts it back. ಆತ ಹಿಂತಿರುಗಿ ಹೋಗ್ತಾನೆ, goes back, ಅದನ್ನು ಒಳಗಡೆ ತಿರುಗಿ ಬಚ್ಚಿಡ್ತಾನೆ. ಬಚ್ಚಿಟ್ಟು ಹೋಗ್ತಾನೆ. He goes to the owner of that land. ಆ ಭೂಮಿಯ ಯಜಮಾನನ ಹತ್ರ ಆತನು ಹೋಗ್ತಾನೆ. He quotes certain price. ಅದನ್ನು ಎಂತ ಕೊಂಡುಕೊಳ್ಳುವುದಕ್ಕೆ ಒಂದು ಪ್ರೈಸ್ ನಿಗದಿಪಡಿಸ್ತಾನೆ. But this fellow doesn't have that much money. ಆ ಹಣ ಕೊಡ್ಲಿಕ್ಕೆ ಅವನ ಹತ್ರ ಅಷ್ಟು ಹಣ ಇರೋದಿಲ್ಲ. You know what he did? ಆದ್ರೆ ನಿಮ್ಗೆ ಗೊತ್ತಾ ಆತನ ಏನು ಮಾಡಿದ? He understood that what is in the land is more precious than anything that he has. ತನ್ನ ಹತ್ರ ಇರುವಂತ ಯಾವುದೇ ಸಂಗತಿಗಿಂತ ಆ ಭೂಮಿಯಲ್ಲಿ ಬಚ್ಚಿಟ್ಟಿರುವಂತ ನಿಧಿ ಬಹಳ ಅಮೂಲ್ಯವಾಗಿದೆ ಎಂಬುದಾಗಿ ಆತನು ತಿಳ್ಕೊಂಡಿದ್ದ. So he sold everything, literally everything, and went and purchased that land. ತನಗಿರುವಂತ ಎಲ್ಲವನ್ನು ಮಾರಿ ಹೋಗಿ ಆ ನಿಧಿ ಇರುವ ಭೂಮಿಯನ್ನು ಕೊಂಡುಕೊಂಡ. Praise the Lord. Praise the Lord. Because the one that was in the land, he knew that that treasure is much precious than anything else. ಆತನಿಗೆ ಗೊತ್ತಿತ್ತು ತನ್ನ ಹತ್ರ ಇರುವಂತ ಎಲ್ಲಾ ಮಾರಿರುವಂತ ಎಲ್ಲಾ ಸಂಗತಿಗಳಿಗಿಂತ ಆ ಭೂಮಿಯಲ್ಲಿದ್ದಂತ ನಿಧಿ ಬಹಳ ಅಮೂಲ್ಯವಾಗಿದೆ ಎಂಬುದಾಗಿ. Praise God. Praise God. So when we know that something is very precious, ಯಾವಾಗಾದ್ರೆ ಯಾವುದಾದ್ರೂ ಒಂದು ಸಂಗತಿ ಬಹಳ ಅಮೂಲ್ಯವಾಗಿದೆ, ಬೆಲೆ ಉಳ್ಳದ್ದೆಂಬುದಾಗಿ ನಮಗೆ ಗೊತ್ತಾದಾಗ, ಗೊತ್ತಾದ್ರೆ it will take some time, half an hour of your day or some time of your day. ನಿಮ್ಮ ಪ್ರತಿನಿತ್ಯ ನಿಮ್ಮ ಜೀವನದಲ್ಲಿ ಒಂದು ಅರ್ಧ ಗಂಟೆ ನಿಮ್ಮ ದಿನದಲ್ಲಿ ನೀವು ತೆಗೆದುಕೊಳ್ಳಬೇಕು. Okay, and you are saying I don't have time to read. ಯಾವತ್ತೂ ಸಹ ಅಂತ ಅಮೂಲ್ಯವಾದ ಸಂಗತಿಗೆ ನನಗೆ ಓದಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳಬಾರ್ದು. If I read the Bible I feel sleepy. ನಾನು ಬೈಬಲ್ ಓದ್ಲಿಕ್ಕೆ ಹೋದ್ರೆ ನಾನು ನಿದ್ರೆ ಬಂದಂಗೆ ಆಗ್ತೈತೆ ಎಂಬ ನೆಪಗಳನ್ನು ಹೇಳಬಾರ್ದು. As soon as I open the Bible I get a call or SMS and I go for work. ನಾನು ಏನಾದರೂ ಬೈಬಲ್ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಯಾವುದೊಂದು ಫೋನ್ ಬರ್ತಿದೆ, ಕೆಲಸ ಕರೀತಾರೆ, ನಾನು ಹೋಗ್ಬೇಕಾಗ್ತೈತೆ ಎಂಬುದಾಗಿ ಹೇಳಬಾರ್ದು. So you need to think about it. ನೀವು ಈ ಸಂಗತಿಗಳ ಬಗ್ಗೆ ನೀವು ಆಲೋಚನೆ ಮಾಡಬೇಕು. Practice this. ಇದನ್ನು ನೀವು ಅಭ್ಯಾಸ ಮಾಡಬೇಕು. Praise the Lord. Praise the Lord. Okay, today we'll go to little more further in this same topic. ಇದೇ ಒಂದು ಸಂಗತಿಯಲ್ಲಿ ನಾವು ಇನ್ನೂ ಹೆಚ್ಚಾಗಿ ನಾವು ಮುಂದೆ ಹೋಗೋಣ ಈ ದಿನ. Let us think about how we process about something, or how I was talking about reacting, right? Reacting about certain situations. ಯಾವುದು ನಮ್ಮ ಜೀವನದಲ್ಲಿ ಬರುವಂತಹ ಕೆಲವು ನಿರ್ದಿಷ್ಟವಾದ ಪರಿಸ್ಥಿತಿಗಳಿಗೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದಾಗಿ ನಾವು ನೋಡಿದೆವಲ್ವಾ? Okay, so our reactions will tell us that whether we are standing in the word or we are standing in our own old thoughts. ನಾವು ನಮ್ಮ ಪ್ರತಿಕ್ರಿಯೆ ಹೇಳ್ತೈತೆ ನಾವು ದೇವರ ವಾಕ್ಯದ ಮೇಲೆ ನಿಂತುಕೊಂಡಿದ್ದೇವಾ ಅಥವಾ ನಮ್ಮ ಸ್ವಂತ ಯೋಚನೆಗಳ ಮೇಲೆ ನಿಂತುಕೊಂಡಿದ್ದೇವಾ ಎಂಬುದಾಗಿ. Okay, but why do we think in certain way? ಯಾಕೆ ನಾವು ಪ್ರತಿಕ್ರಿಯಿಸುವ ರೀತಿಯಲ್ಲಿ ಆ ರೀತಿಯಲ್ಲಿ ನಾವು ಆಲೋಚನೆ ಮಾಡುವಂತವರಾಗಿರ್ತೇವೆ. Okay, each of us will react in different way, right? ನಾವು ಒಬ್ಬೊಬ್ಬರು ಸಹ ನಮ್ಮ ಪರಿಸ್ಥಿತಿಗಳಿಗೆ ಬೇರೆ ಬೇರೆ ವಿಧಾನದಲ್ಲಿ ನಾವು ಪ್ರತಿಕ್ರಿಯಿಸ್ತೇವೆ. Why do we think what we think? Why do we think in that way? ನಾವು ಹಾಗೆ ಪ್ರತಿಕ್ರಿಯಿಸುವಂತ ಯೋಚನೆಗಳು ಆ ರೀತಿ ಯೋಚನೆ ನಮ್ಮಲ್ಲಿ ಯಾಕೆ ಇರ್ತೈತೆ? Okay, it is because of two things. ಅದು ಎರಡು ಸಂಗತಿಗಳಿಂದ ಎಂಬುದಾಗಿ. Okay, one is because of our experiences, past experiences. ಒಂದು ಸಂಗತಿ ಏನಂದ್ರೆ ನಮ್ಮ ಹಿಂದಿನ ಅನುಭವಗಳು. Okay, and the past beliefs. ಹಿಂದಿನ ನಂಬಿಕೆಗಳು. Okay, past experiences and past beliefs. ಹಿಂದಿನ ಅನುಭವಗಳು ಮತ್ತು ಹಿಂದಿನ ನಂಬಿಕೆಗಳು. For example, ಉದಾಹರಣೆಗೆ you got cough and cold. Example, ನಿಮಗೆ ಶೀತ ಕಫ ಆಗಿದೆ ಅಂತ ಎಣಿಸಿ you took cetirizine. ನೀವೊಂದು ಸಿಟ್ರಿಜಿನ್ ಟ್ಯಾಬ್ಲೆಟ್ ತಗೊಳ್ತೀರಾ. Immediately it's reduced. ಕೂಡಲೇ ನಿಮ್ಮ ಶೀತ ಅದು ಕಮ್ಮಿ ಆಗ್ತದೆ. Your experience with cetirizine is very nice. ನೀವು ಸಿಟ್ರಿಜಿನ್ ಬಗ್ಗೆ ಬಹಳ ಒಳ್ಳೆ ಅನುಭವವನ್ನು ಹೊಂದಿದವರಾಗಿದ್ದೀರಿ. Next time you get cough and cold. ಇನ್ನೊಂದು ಸಾರಿ ನಿಮಗೆ ಶೀತ ಕಫ ಆದ್ರೆ okay, what will you do? ನೀವೇನ್ ಮಾಡ್ತೀರಾ? You will again use same tablet, same cetirizine. ತಿರುಗಿ ನೀವೇನ್ ಮಾಡ್ತೀರಾ? ತಿರುಗಿ ಸಿಟ್ರಿಜಿನ್ ಅನ್ನು ಯೂಸ್ ಮಾಡ್ತೀರಾ. Okay, so with your experience, ಯಾಕಂದ್ರೆ ಅದು ನಿಮ್ಮ ಅನುಭವ. okay, you have believed that cetirizine is good. ನೀವು ಮತ್ತೆ ಅಷ್ಟು ಮಾತ್ರ ಅಲ್ಲ, ಆ ಸಿಟ್ರಿಜಿನ್ ಒಳ್ಳೆಯದೆಂಬುದಾಗಿ ಕೆಲಸ ಮಾಡ್ತೈತೆ ಎಂಬುದಾಗಿ ನೀವು ನಂಬಿದ್ದೀರಾ. Okay, so with your experience you believed. ನಿಮ್ಮ ಅನುಭವದಿಂದ ಅದರ ಮೇಲೆ ನಿಮಗೆ ನಂಬಿಕೆ ಬಂದಿದೆ. Okay, so whenever somebody else says I have a cold and cough problem, ಯಾರಾದರೂ ಬಂದು ನನಗೆ ಕೆಮ್ಮು ಶೀತ ಆಗಿದೆ ಅಂತ ಹೇಳಿದ್ರೆ what will you say? ನೀವೇನ್ ಹೇಳ್ತೀರಾ? Take cetirizine, it will go. ಸಿಟ್ರಿಜಿನ್ ತಗೊಳ್ಳಿ, ಅದು ಹೋಗ್ತದೆ ಎಂಬುದಾಗಿ ಹೇಳ್ತೇವೆ. Okay, see, that is how we think and process every time. ನಾವು ಪ್ರತಿ ಸಾರಿ ಹಾಗೆ ಯೋಚನೆ ಮಾಡ್ತೀವಿ, ಹಾಗೆ ತಿಳಿದಿರುವಂತವರಾಗಿರ್ತೀವಿ. But there is a great danger for all believers in this. ಬಟ್ ಈ ರೀತಿ ಹೋಗುವಂತ ಜೀವಿತ ಅಥವಾ ಈ ರೀತಿ ಆಲೋಚನೆ ವಿಧಾನದಲ್ಲಿ ಭಯಂಕರವಾದ ಅಪಾಯ ಇರುವಂತದ್ದಾಗಿರ್ತದೆ. Because of our past experiences, ನಮ್ಮ ಹಿಂದಿನ ಅನುಭವಗಳ ಕಾರಣದಿಂದ okay, some of those can become a hindrance for our future.
ಭವಿಷ್ಯತ್ತಿಗೆ ಕೆಲವು ಸಂಗತಿಗಳಿಗೆ ಅದು ದೊಡ್ಡ ಅಡ್ಡಿಯಾಗಿ For ಪರಿಣಮಿಸುವಂತದ್ದಾಗಿರುತ್ತೆ. example, ಉದಾಹರಣೆಗೆ if Bible says that what God tells Joshua, right? Says what? Do not be afraid, be strong always, be very courageous, and meditate my law. Let it be in your lips, he says. ಯೆಹೋಶುವನಿಗೆ ದೇವರು ಹೇಳ್ತಾನೆ, ನೀನು ಭಯಪಡಬೇಡ, ಅಂಜಬೇಡ, ದಿಗುಲು ಪಡಬೇಡ, ದಿಗ್ಭ್ರಮಗೊಳ್ಳಬೇಡ, ಸ್ಥಿರಚಿತ್ತನಾಗಿರು. ಮೋಶೆ ಮೂಲಕ ನಾನು ಕೊಟ್ಟಿರುವಂತಹ ಧರ್ಮಶಾಸ್ತ್ರವನ್ನು ಹಗಲು ರಾತ್ರಿ ಧ್ಯಾನಿಸು, ಅದು ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ ಎಂಬುದಾಗಿ. Okay, and when you do accordingly, you will not face any opposition. Nobody can stand in front of you. ಹೀಗೆ ನೀನು ಮಾಡಿದರೆ ಯಾವುದೇ ವಿರೋಧವನ್ನು ಸಹ ನೀನು ಎದುರಿಸಬಹುದು, ಯಾರು ನಿನ್ನ ಮುಂದೆ ನಿಲ್ಲಿಕ್ಕಾಗುವುದಿಲ್ಲ. And whatever land you step into, I have given you, he says. ನೀನು ಕಾಲಿಡುವಂತಹ ಪ್ರತಿಯೊಂದು ಸ್ಥಳವನ್ನು ನಾನು ನಿನಗೆ ಕೊಟ್ಟಿದ್ದೇನೆ. Praise the Lord. Praise the So Lord. when we read that scripture portion, ದೇವರ ಆ ವಾಕ್ಯದ ಭಾಗವನ್ನು ನಾವು ಓದಿದಾಗ we get courageous. ನಮಗೆ ಧೈರ್ಯ ಬರ್ತೈತೆ. We believe that God has spoken regarding our own situation. ನಮ್ಮ ಸ್ವಂತ ಪರಿಸ್ಥಿತಿ ಬಗ್ಗೆ ಆತನು ಮಾತನಾಡಿದ್ದಾನೆಂಬ ಭರವಸೆ ಬರ್ತದೆ. We take the verse and we start praying about it. ನಾವು ವಾಕ್ಯವನ್ನು ತಗೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸ್ತೇವೆ. But ಆದ್ರೆ if it did not happen, ಅದು ಹಾಗೆ ನಡೆಯದಿದ್ದರೆ what will happen? ಏನಾಗ್ತದೆ? General response is we feel very low and sad, right? ತಿರುಗಿ ನಮ್ಮ ಒಂದು ಪ್ರತಿಕ್ರಿಯೆ ಹೇಗಿರ್ತೈತೆ ಅಂದ್ರೆ ನಾವು ತುಂಬಾ ಚಿಂತಾಕ್ರಾಂತರಾಗುವಂತವರಾಗಿರ್ತೇವೆ. So next time another situation comes. ಇನ್ನೊಂದು ಸಾರಿ ಹಾಗೆ ಇನ್ನೊಂದು ಪರಿಸ್ಥಿತಿ ಬರ್ತೈತೆ. But you have a experience where you face some failure. ನೀವು ಕೆಲವು ವಿಫಲತೆಯ ಅನುಭವವನ್ನು ನೀವು ಹೊಂದಿರ್ತೀರಾ. Okay, and your belief system is affected. ಅದರಿಂದ ನಿಮ್ಮ ನಂಬಿಕೆಯ ಒಂದು ಸಿಸ್ಟಮು ಏನಾಗಿರ್ತೈತೆ, ಅದು ಎಫೆಕ್ಟ್ ಆಗಿರ್ತದೆ, ಡಿಸ್ಟರ್ಬ್ ಕನ್ಫ್ಯೂಸ್ ಆಗಿರ್ತದೆ. Okay, what is your response next time? ಇನ್ನೊಂದು ಸಾರಿ ಕೆಟ್ಟ ಪರಿಸ್ಥಿತಿಗಳು ಬಂದಾಗ ನಿಮ್ಮ ಪ್ರತಿಕ್ರಿಯೆ ಹೇಗೆ? Your mind says that day you prayed, nothing happened. ನಿನ್ನ ಮನಸ್ಸು ಹೇಳ್ತೈತೆ, ಕಳೆದ ಸಾರಿ ಪ್ರಾರ್ಥಿಸಿದೆ, ನಿನಗೆ ಏನು ಸಂಭವಿಸಲಿಲ್ಲ. How do you know now God will work for you? ಈಗ ದೇವರು ನಿನಗೆ ಕಾರ್ಯ ಮಾಡ್ತಾರಂತೇಳಿ ಹೇಗೆ ನೀನು ನಂಬ್ತೀಯಾ? How do you know that Bible promise is true? ಹೇಗೆ ನೀನು ನಂಬ್ತೀಯಾ ಸತ್ಯವೇದದ ವಾಗ್ದಾನಗಳು ಸತ್ಯ ಎಂಬುದಾಗಿ? Last time it was a failure. ನೋಡಿ, ಕಳೆದ ಸಾರಿ ನಿನಗೆ ಅದರಿಂದ ಏನು ಪ್ರಯೋಜನವಾಗಲಿಲ್ಲ. Will it be a success now? ಈ ಸಾರಿ ನಿನಗೆ ಅದರಲ್ಲಿ ಜಯ ಸಿಕ್ತದೆ ಅಂತ ಅಂದ್ಕೊಳ್ತೀಯಾ? This is what our mind says. ಇದು ನಮ್ಮ ಮನಸ್ಸು ಹೇಳಿಕೆ But ಪ್ರಾರಂಭಿಸುತ್ತದೆ. it is a great danger for believers. ಇದು ಮತ್ತು ವಿಶ್ವಾಸಿಗಳಿಗೆ ದೊಡ್ಡ ಅಪಾಯಕರವಾದ ಸಂಗತಿಯಾಗಿದೆ. Believing in experiences is great danger. ನಮ್ಮ ಅನುಭವಗಳಲ್ಲಿ ನಂಬಿಕೆ ಇಡುವಂತದ್ದು ದೊಡ್ಡ ಅಪಾಯ. Believing the word of God is the only way for victorious life. ದೇವರ ವಾಕ್ಯವನ್ನು ನಂಬುವಂತದ್ದು ಮಾತ್ರ ಮತ್ತು ನಮ್ಮ ಜಯ ಜೀವಿತಕ್ಕೆ ಕಾರಣವಾಗಿರ್ತದೆ. Praise the Lord. If your experiences are wrong, your belief will be wrong. ಯಾವಾಗಾದ್ರೆ ನಿಮ್ಮ ಅನುಭವಗಳು ತಪ್ಪಾಗಿರ್ತಾವೋ, ನಿಮ್ಮ ನಂಬಿಕೆ ಸಹ ತಪ್ಪಾಗಿರ್ತದೆ. But if you don't put your faith on experiences, but in the truth of the word of God, then your belief is always strong. ನಿಮ್ಮ ನಂಬಿಕೆಯನ್ನು ನಿಮ್ಮ ಅನುಭವಗಳ ಮೇಲೆ ಇಡಬೇಡಿ, ನಿಮ್ಮ ನಂಬಿಕೆಯನ್ನು ದೇವರ ವಾಕ್ಯದ ಸತ್ಯದ ಮೇಲೆ ಇಡ್ರಿ, ಆವಾಗ ನಿಮ್ಮ ನಂಬಿಕೆ ಸ್ಥಿರವಾಗಿರುವಂತದ್ದಾಗಿರ್ತದೆ. Praise the Lord. If we see in Numbers chapter 13 and 14, ಅರಣ್ಯಕಾಂಡ 13-14 ಅಧ್ಯಾಯಗಳನ್ನು ಓದುವಂತದ್ದಾದರೆ, there we see incident where Moses sent some spies to Jericho. ಅಲ್ಲಿ ನಾವು ನೋಡ್ತೇವೆ, ಮೋಶೆ ಕೆಲವು ಗೂಢಚಾರಿಗಳನ್ನು ಎರಿಕೋಗೆ ಕಳಿಸಿಕೊಡ್ತಾನೆ, ಅಂದ್ರೆ ಕಾನಾನ್ ದೇಶವನ್ನು ನೋಡ್ಲಿಕ್ಕೆ. He tells that go and check how is this land. ಆ ದೇಶವು ಹೇಗಿದೆಯೋ ನೋಡಿ ಬನ್ನಿ ಎಂಬುದಾಗಿ ಕಳಿಸಿಕೊಡ್ತಾನೆ. So they go and there are huge walls are there. They somehow go inside. ಆ ಎರಿಕೋ ಪಟ್ಟಣಕ್ಕೆ ದೊಡ್ಡ ಕೋಟೆ ಗೋಡೆಗಳಿದ್ದಾವೆ. ಹೇಗೋ ಅವರು ಒಳಗಡೆ ಹೋದರು. One woman gives shelter to them. ಒಂದು ಸ್ತ್ರೀ ಅವರಿಗೆ ಅವರನ್ನು ಸೇರಿಸಿಕೊಂಡಳು. And they go and search the land. ಅವರು ಹೋಗಿ ಆ ಕಾನಾನ್ ಭೂಮಿಯನ್ನೆಲ್ಲ ಅವರು ಗೂಢಚಾರಿ ಕೆಲಸ ಮಾಡ್ತಾರೆ. And they all came back. 12 people came back to give the report. 12 ಜನ ತಿರುಗಿ ಅವರೊಂದು ರಿಪೋರ್ಟ್ ಒಂದಿಗೆ ವಾಪಸ್ ಬರ್ತಾರೆ. You know this story? ನಿಮ್ಗೆ ಇದು ಕತೆ ಗೊತ್ತುಂಟಾ? So 12 people came back to give the report. ಆ 12 ಜನ ಸಹ ರಿಪೋರ್ಟ್ ಕೊಡ್ಲಿಕ್ಕೆ ಮೋಶೆ ಹತ್ರ ಬರ್ತಾರೆ. Among them, ಅವರ ಮಧ್ಯದಲ್ಲಿ, when Moses asked how is the land, ಮೋಶೆ ಆ ದೇಶವು ಹೇಗಿದೆ ಅಂತ ಕೇಳಿದಾಗ, immediately 10 people said, ಕೂಡಲೇ 10 ಜನ ಹೇಳ್ತಾರೆ, it is a terrible dangerous land. ಇದು ಭಯಂಕರವಾದ ಕೆಟ್ಟ ದೇಶ ಎಂಬುದಾಗಿ. God said it is a promised land, but these people are saying what? It's a dangerous, terrible land. ದೇವರು ಹೇಳ್ತಾನೆ ಅದು ವಾಗ್ದಾನದ ಭೂಮಿ ಎಂಬುದಾಗಿ, ಆದ್ರೆ ಇವರು ಹೇಳ್ತಾರೆ ಬಹಳ ಕೆಟ್ಟ ದೇಶ ಎಂಬುದಾಗಿ. And they say that there are giants in that place. ಅವ್ರು ಹೇಳ್ತಾರೆ ಆ ದೇಶದಲ್ಲಿ ನಾವು ದೊಡ್ಡ ಉನ್ನತ ಪುರುಷರನ್ನು ನಾವು ಕಂಡೆವು ಎಂಬುದಾಗಿ. Okay, so they are so huge, we look like grasshoppers in their sight. ಅವರು ಉನ್ನತ ಶರೀರಗಳಾಗಿದ್ದಾರೆ, ಅವರ ಮುಂದೆ ನಾವು ಮಿಡತೆಗಳಂತೆ ಕಂಡೆವು ಎಂಬುದಾಗಿ. And all the people, they joined them. They all said, oh, no, we can't go there. ಅವರ ರಿಪೋರ್ಟ್ ಅನ್ನು ಹೇಳಿದ ಕೂಡಲೇ ಎಲ್ಲ ಇಸ್ರೇಲ್ ಸಮಾಜವೆಲ್ಲ ಅವರ ಜೊತೆ ಸೇರಿಕೊಂಡು ಅವರ ಆ ದೇಶವನ್ನು ನಾವು ಹೋಗಲಾರೆವೆಂಬುದಾಗಿ ಅವರು ಬೊಬ್ಬೆ ಹೊಡೆದರು. Everybody started to scold Moses. ಎಲ್ಲರೂ ಸೇರಿ ಮೋಶೆಗೆ ಬೈಲಿಕ್ಕೆ ಪ್ರಾರಂಭಿಸ್ತಾರೆ. They say that why you brought us out of that slavery to kill us here. ನಮ್ಮನ್ನು ಯಾಕೆ ಆ ಒಂದು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ ಇಲ್ಲಿ ಸಾಯಿಸಲಿಕ್ಕೆ ತಂದಿದೆ ಎಂಬುದಾಗಿ. Okay, why do you think these people said that there are giants in that land? ಯಾಕೆ ಆ ಜನರು ಅಲ್ಲಿ ಉನ್ನತ ಶರೀರಗಳಿದ್ದಾರೆ ಎಂಬುದಾಗಿ ಹೇಳಿದರು? Because of
their past experience. ಯಾಕಂದರೆ ಅವರ ಹಿಂದಿನ ಅನುಭವ. Okay, they have seen Noah's stories, how flood came, how there were giants in that land. The word of God says giants were there before the flood and also after the flood. ದೇವರ ವಾಕ್ಯ ಹೇಳ್ತೈತೆ ಆ ಜಲ ಪ್ರಳಯಕ್ಕೆ ಮುಂಚೆನೂ ಉನ್ನತ ಶರೀರಗಳಿದ್ದರು ನಂತರ ನಿದ್ರೆಂಬುದಾಗಿ. ಆದ್ದರಿಂದ ಇವರು ಆ ಶರೀರಗಳ ಬಗ್ಗೆ ಕೇಳಿದ್ದಾರೆ, ಆದ್ದರಿಂದ ಅವರು ಇದ್ರೆ ಜಯ ಕಾಣಲ್ಲ ಎಂಬುವಂತ ಅನುಭವ ಅವರದ್ದು. They know the stories. ಅವ್ರಿಗೂ ಈ ಕಥೆಗಳು ಗೊತ್ತುಂಟು. In those days, ಆ ದಿನಗಳಲ್ಲಿ it is Jewish culture to tell the experiences and goodness of God to the next generation. ಯಹೂದ್ಯಗಳ ಒಂದು ಕಲ್ಚರ್ ಇದು ಏನಂದ್ರೆ, ಅವರಿಗೆ ದೇವರು ಮಾಡಿರುವ ಉಪಕಾರಗಳಾಗಿರ್ಬೋದು, ಹಿಂದೆ ನಡೆದಂತ ಅನುಭವಗಳ ಸಂಗತಿಗಳಾಗಿರ್ಬೋದು, ತಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಹೇಳುವಂತ ಅಭ್ಯಾಸ ಅವರಲ್ಲಿ. And they also used to store in the clay tablets. ಮತ್ತು ಅವುಗಳನ್ನು ಬರೆದು ಅವುಗಳನ್ನು ಅವರು ಭದ್ರಪಡಿಸ್ತಾ ಇದ್ರು. Okay, in the clay tablets. ಅಲ್ಲಿ ಆ ಟೈಮ್ ಅಲ್ಲಿ ಲಿಪಿ ಇರಲಿಲ್ಲ. ಮಣ್ಣಿನ ಹಲಿಗೆಗಳ ಮೇಲೆ ಆ ಸಂಗತಿಗಳನ್ನು ಅವರು ಬರೆಯುವಂತ ಕಲ್ಚರ್ ಅವರದಾಗಿತ್ತು. Okay, later Moses compiled everything and wrote what? First 5 books of the Bible. ಇವೆಲ್ಲವನ್ನು ಸೇರಿಸಿಯೇ ಮೋಶೆ ಮೊದಲ 5 ಪುಸ್ತಕಗಳನ್ನು ಬರೆದಿರುವಂತ ಆತನಾಗಿದ್ದಾನೆ. All right, so these people know something about the giants. ಓಕೆ, ಈ ಜನಕ್ಕೆ ಆ ಉನ್ನತ ಶರೀರಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗೊತ್ತಿದೆ. What they know, they are like some sort of hybrid people, sons of God, human daughters. Some hybrid people, we don't know how they are. They are very huge people. That's the thought they have. ಅವರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಇಸ್ರಾಯೇಲರಿಗೆ ತಿಳುವಳಿಕೆ ಇತ್ತು, ಇವರು ದೊಡ್ಡ ಉನ್ನತ ಶರೀರಗಳು, ಇವರು ಹಾಗೆ ಹೀಗೆ ಎಂಬುದಾಗಿ. Okay, so what happened? They believed that, and what happened? They had experience regarding that, and they believed wrongly. ಅವರ ಬಗ್ಗೆ ಅನುಭವ ಇರುವುದರಿಂದ ಅವರು ತಪ್ಪಾಗಿ ನಂಬಿದವರಾದರು. The moment they saw the giant, they were so scared. ಯಾವಾಗಾದ್ರೆ ಅವರು ಉನ್ನತ ಶರೀರಗಳನ್ನ ಆ ಕಾನಾನ್ ದೇಶದಲ್ಲಿ ಕಂಡರೋ ಕೂಡಲೇ ಬಹಳವಾಗಿ ಭಯಪಡುವವರಾದರು. Okay, and entire group, almost some lakhs of people were there. Everybody was saying, Moses, why did you bring us here to kill us? ಕೂಡಲೇ ಅಲ್ಲಿರುವಂತ ಎಲ್ಲಾ ಜನರು, ಇಡೀ ಇಸ್ರಾಯೇಲ್ ಸಮಾಜ ಭಯಪಟ್ಟು ಮೋಶೆಗೆ ವಿರುದ್ಧ ಗುಣಗುಟ್ಟಲಿಕ್ಕೆ ಪ್ರಾರಂಭಿಸಿದರು. ಮೋಶೆ ಯಾಕೆ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದೆ ಎಂಬುದಾಗಿ. Among them were 2 people. ಆದ್ರೆ ಅವರ ಮಧ್ಯದಲ್ಲಿ ಇಬ್ಬರು ನಾವು ನೋಡ್ತೇವೆ. Who are they? ಅವರು ಯಾರು? Joshua and Caleb. You know what they did? ಯೆಹೋಶುವ ಕಾಲೇಬರು ಅವರು ಏನು ಹೇಳಿದರು? They went in front of the crowd and tore their dresses. ಅವರು ಆ ಇಡೀ ಇಸ್ರಾಯೇಲ್ ಸಮಾಜದ ಎದುರಲ್ಲಿ ಹೋಗಿ ಅವರ ಬಟ್ಟೆಗಳನ್ನು ಹರಿದುಕೊಂಡವರಾಗಿ and shouted at them. ಅವರು ಬೊಬ್ಬೆ ಹಾಕಿ ಅವರು ಹೀಗೆ ಹೇಳ್ತಾರೆ, stop what you are speaking. ನೀವು ಏನು ಮಾತನಾಡ್ತಿದ್ದೀರೋ ನಿಲ್ಲಿಸಿರಿ ಎಂಬುದಾಗಿ. They gave the report. ಅವರು ಒಂದು ರಿಪೋರ್ಟ್ ಅನ್ನು ಕೊಡ್ತಾರೆ, saying that this land is ours. ಅವರು ಹೇಳ್ತಾರೆ ಈ ಭೂಮಿ ನಮ್ಮದು ಎಂಬುದಾಗಿ. God has given this land to us. ಈ ದೇಶವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. It's a land of milk and honey. ಅದು ಹಾಲು ಜೇನು ಸುರಿಯುವಂತ ಸುಂದರ ದೇಶ ಎಂಬುದಾಗಿ. This is a flourishing place. ಇದು ಬಹಳ ಅಭಿವೃದ್ಧಿ ಇರುವಂತಹ ದೇಶ. We can together defeat all these people. ನಾವು ಈ ದೇಶ ಜನರನ್ನೆಲ್ಲ ನಾವು ಹೊರಡಿಸಿ ಬಿಡುತ್ತೇವೆ ಎಂಬುದಾಗಿ. Praise the Lord. Praise the Lord. What is the experience that they had about giants? Same as these people all. Same, right? ನಾವು ನೋಡ್ತೇವೆ ಆ ಇಬ್ಬರು ಯೆಹೋಶುವ ಕಾಲೇಬರು ಸಹ ಜೈಂಟ್ಸ್ ಬಗ್ಗೆ, ಅಂದ್ರೆ ಉನ್ನತ ಶರೀರಗಳ ಬಗ್ಗೆ ಮಿಕ್ಕ 10 ಜನಕ್ಕೆ ಏನು ಅನುಭವ ಇತ್ತು ಅವ್ರಿಗೂ ಅದೇ ಇರುವಂತದ್ದಾಗಿದೆ. Okay, but they did not believe in their experiences or past stories. ಆದರೆ ಹಿಂದಿನ ಕಥೆಗಳ ಬಗ್ಗೆ, ಅವರ ಹಿಂದಿನ ಅನುಭವಗಳ ಬಗ್ಗೆ ಮೇಲೆ ಅವರ ನಂಬಿಕೆ ಅವರ ಆಧಾರಗೊಂಡಿರಲಿಲ್ಲ. They looked at God. ಅವರು ದೇವರನ್ನು ನೋಡುವವರಾದರು. They know that he is the creator of everything. ಅವರು ತಿಳಿದಿದ್ದರು ಆತನೇ ಭೂಮಿ ಆಕಾಶಗಳ ಮೇಲೆ ಎಲ್ಲವನ್ನು ಉಂಟು ಮಾಡಿರುವಂತಹ ಆತನೆಂಬುದಾಗಿ. And he is the in charge of everything. ಆತನು ಎಲ್ಲದರ ಮೇಲೆ ಅಧಿಕಾರಿ ಆಗಿದ್ದಾನೆಂಬುದಾಗಿ. He is telling us that he has given the promised land. ಆತನು ಹೇಳಿದ್ದಾನೆ, ನಾನು ನಿಮಗೆ ವಾಗ್ದಾನ ಮಾಡಿದ ದೇಶವನ್ನು ನಾನು ಕೊಡುತ್ತೇನೆ ಎಂಬುದಾಗಿ. Praise the Lord. Praise the Lord. So they believed that. ಅವರು ಅದನ್ನು ನಂಬಿದ್ದಾರೆ. That's why they could stand strong in front of the lakhs of the people who are blaming Moses. ಲಕ್ಷಗಟ್ಟಲೆ ಜನರ ಎದುರಲ್ಲಿ ಅವರು ಸ್ಥಿರವಾಗಿ ಧೈರ್ಯವಾಗಿ ನಿಂತುಕೊಂಡು ಮಾತಾಡಿದರು. Praise God. Praise God. 2 people strengthened all this group, entire group. ಇಡೀ ಆ ಇಬ್ಬರು ಜನರು ಇಡೀ ಇಸ್ರಾಯೇಲ್ ಸಮಾಜವನ್ನು ಬಲಪಡಿಸಿದರು. Praise God. What is the result of it? ಅದರ ಪರಿಣಾಮವೇನು? What is the end result? ಅದರ ಫಲಿತವೇನಾಗಿತ್ತು? The story of like the report of Joshua and Caleb was true, or these 10 people is true? ಅಂದ್ರೆ ಅರ್ಥ ಏನಂದ್ರೆ, ಇವರು ಇಬ್ಬರು ಹೇಳಿರುವಂತ ರಿಪೋರ್ಟ್ ಸತ್ಯನಾ, 10 ಜನ ಹೇಳಿರುವಂತ ರಿಪೋರ್ಟ್ ಸತ್ಯನಾ? ಇಬ್ಬರು ಹೇಳಿರುವ ಕೊನೆಗೆ ಏನಾಯ್ತು? ಅವರು ಹೇಳಿದ ಹಾಗೆ, ರೈಟ್, ದೇವರು ವಾಗ್ದಾನ ಮಾಡಿದ್ದಾನೆ, ಇದು ನಮ್ಮದು ಎಂಬುದಾಗಿ, ರೈಟ್. So they went and occupied that land. Amen. ಅವರು ಹೋಗಿ ಆ ದೇಶವನ್ನು ಸ್ವಾಧೀನ ಮಾಡಿಕೊಂಡರು. Praise the Lord. Praise the Lord. So the way we react is because of our past experiences and our beliefs. ನಾವು ನಮ್ಮ ಪರಿಸ್ಥಿತಿಗಳಿಗೆ ನಾವು ಹೇಗೆ ಪ್ರತಿಕ್ರಿಯಿಸ್ತೇವೆ ಅಂದ್ರೆ, ನಮ್ಮ ಹಿಂದಿನ ಅನುಭವಗಳು ಮತ್ತು ಅದರಿಂದ ಉಂಟಾಗುವ ನಂಬಿಕೆ ಮೇರೆಗೆ ನಾವು ಪ್ರತಿಕ್ರಿಯಿಸುವಂತವರಾಗಿರ್ತೇವೆ. When we came to Udupi, ನಾವು ಉಡುಪಿಗೆ ಬಂದಾಗ while coming, so many people told so many stories. ಅನೇಕ ಜನರು ಇಲ್ಲಿ ಬರುವಾಗ ಅನೇಕ ಕಥೆಗಳನ್ನು ನಮಗೆ ಹೇಳಿದರು. They said that it is a place where terrible persecution will be there.
ಕೆಲವು ಜನರು ಹೀಗೆ ಹೇಳಿದರು, ಉಡುಪಿ ಅಂದ್ರೆ ಬಹಳ ಶ್ರಮೆ ಸಂಕಟಗಳಿರುವಂತ ಸ್ಥಳ Oh, ಎಂಬುದಾಗಿ. you don't tell anybody that you are Christian. ನೀವು ಯಾರಿಗೆ ಹೇಳ್ಬೇಡ್ರಿ ನೀವು ಕ್ರೈಸ್ತವರು ಎಂಬುದಾಗಿ. Don't put Bible verses on the car, they were telling. ನಿಮ್ಮ ಕಾರ್ಗಳ ಮೇಲೆ ಎಲ್ಲೂ ಸಹ ದೇವರ ವಾಕ್ಯಗಳನ್ನು ಬರೆಯಬೇಡ್ರಿ ಎಂಬುದಾಗಿ. Okay, here also I met some people by phone call. I was talking to them. ಇಲ್ಲಿ ಸಹ ನಾನು ಕೆಲವು ಜನರನ್ನು ನಾನು ಮೀಟ್ ಮಾಡಿದೆ, ಅವರು ಫೋನಲ್ಲಿ ನನ್ನ ಹತ್ರ ಮಾತಾಡ್ತಾ ಇದ್ರು. They also said that is a terrible place. If persecution starts in India, it starts from Udupi and Kundapur. ಇಲ್ಲಿರುವಂತಹ ಜನರು ಸಹ ನನ್ನ ಹತ್ರ ಫೋನಲ್ಲಿ ಹೇಳಿದ್ರು, ಇದು ಬಹಳ ಶ್ರಮೆ ಸಂಕಟ ಇರುವಂತಹ ಸ್ಥಳ, ಇಲ್ಲಿ ಭಯಂಕರ ಹಿಂಸೆ ಉಂಟಾಗ್ತದೆ ಎಂಬುದಾಗಿ. We were like, okay, God showed us vision and God opened door for my wife's job and we came here. ದೇವರು ನಮಗೆ ಇಲ್ಲಿ ಬರುವಂತಹ ದರ್ಶನ ತೋರಿಸಿದ್ರು, ನನ್ನ ಹೆಂಡತಿಗೆ ಇಲ್ಲಿ ಜಾಬ್ ಸಿಕ್ಕಿತ್ತು, ಅದಕ್ಕೆ ನಾವು ಬಂದೆವು. Okay, but after coming, everybody is telling that it's a terrible place. ಇಲ್ಲಿ ಬಂದ ನಂತರ ಸಹ ಅನೇಕರು ಹೇಳ್ತಾ ಇದ್ರು ಇದು ಭಯಂಕರವಾದ ಸ್ಥಳ. You know, until I went to pastor's meeting and I met Pastor Paul Pravin there. ನಾನು ಪಾಸ್ಟರ್ಸ್ ಫೆಲೋಶಿಪ್ಗೆ ಹೋಗಿ ಅಲ್ಲಿ ಪಾಸ್ಟರ್ ಪ್ರವೀಣ್ ಅವರನ್ನು ನಾನು ಸಂಧಿಸುವ ತನಕ He is the only person who said this is a blessed place. ಪಾಸ್ಟರ್ ಪ್ರವೀಣ್ ಅವರು ಮಾತ್ರ ನನಗೆ ಹೇಳಿರುವಂತದ್ದು ಇದೊಂದು ಅದ್ಭುತವಾದ ಸ್ಥಳ, ಆಶೀರ್ವದಿಸಲ್ಪಟ್ಟ ಸ್ಥಳ ಎಂಬುದಾಗಿ. Before that I met three very senior pastors. I don't want to tell the names. ನಾನು ಹೆಸರುಗಳನ್ನು ಹೇಳೋದಿಲ್ಲ. ಅದಕ್ಕಿಂತ ಮುಂಚೆ 3 ದೊಡ್ಡ ಸೀನಿಯರ್ ಪಾಸ್ಟರ್ಸ್ ನಾನು ಭೇಟಿಯಾಗಿದ್ದೆ. They all told terrible stories. ಅವರೆಲ್ಲರೂ ಸಹ ನನಗೆ ಭಯಂಕರವಾದ ಉಡುಪಿ ಸಂಗತಿಗಳನ್ನು ಅವ್ರು ಹೇಳಿದರು. That I didn't want to do ministry at all in this place. ಅವ್ರು ಹೇಳಿದದ್ದು ನೋಡಿದರೆ ನಾನು ಇಲ್ಲಿ ಸೇವೆನೇ ಮಾಡಬಾರ್ದು ಆ ರೀತಿ ಹೇಳಿದರು. Okay, but he's the only one who said. ಆದ್ರೆ ಪಾಸ್ಟರ್ ಪ್ರವೀಣ್ ಅವರು ಮಾತ್ರ ನನಗೆ ಒಬ್ಬರು ಹೀಗೆ ಹೇಳಿರುವಂತದ್ದು. But you know his experience. ಆತನ ಅನುಭವ ಏನು ಗೊತ್ತುಂಟಾ? He was beaten by the people. You're all there, no? When it happened. ನಿಮ್ಮೆಲ್ಲರಿಗೂ ಗೊತ್ತುಂಟು, ಆತನ ಜನರಿಂದ ಹೊಡೆಯಲ್ಪಟ್ಟಿದ್ದಾರೆ. He was taken to police station. ಮತ್ತು ಪೊಲೀಸ್ ಸ್ಟೇಷನ್ಗೆ ಹೊಯ್ಯಲ್ಪಟ್ಟಿದ್ದಾರೆ. But he didn't tell me all those. ಅವು ಯಾವ ಸಂಗತಿಗಳನ್ನು ಅವರು ನನಗೆ ಹೇಳಲಿಲ್ಲ. He said that God called you, no, it is a very blessed place, he said. ಓ, ದೇವರು ನಿಮ್ಮನ್ನು ಕರೆದಿದ್ದಾನಲ್ವ, ಇದು ಅದ್ಭುತವಾದಂತಹ ಸ್ಥಳ, ಆಶೀರ್ವದಿಸಲ್ಪಟ್ಟ ಸ್ಥಳ ಎಂಬುದಾಗಿ. Praise the Lord. Praise the Lord. I remembered now because after looking at Joshua and Caleb. ನನಗೆ ಯೆಹೋಶುವ ಕಾಲೇಬರನ್ನು ನೋಡುವಾಗ ನನಗೆ ನೆನಪಾಗ್ತೈತಿ ಸಂಗತಿಗಳು. That is how it is when you depend upon your experiences. ಯಾವಾಗಾದ್ರೆ ನಾವು ಅನುಭವಗಳ ಮೇಲೆ ನಾವು ಆತುಕೊಳ್ಳುತ್ತೇವೋ, we cannot do anything. ನಾವೇನು ಸಹ ಮಾಡ್ಲಿಕ್ಕೆ ಆಗುವುದಿಲ್ಲ. But every day, ಆದ್ರೆ ಪ್ರತಿದಿನ, even if you think things are not going well, ಒಂದು ವೇಳೆ ಪರಿಸ್ಥಿತಿಗಳು ಸರಿಯಾಗಿ ಹೋಗದಿದ್ರು ಸಹ, ಇರದಿದ್ರು ಸಹ, what do you do? Take the Bible promises. ನೀವೇನ್ ಮಾಡ್ಬೇಕು? ನೀವು ದೇವರ ವಾಕ್ಯದ ವಾಗ್ದಾನಗಳನ್ನು ತಗೊಳ್ಳಬೇಕು. Read them, write them down. ಅವುಗಳನ್ನು ಬರೀಬೇಕು, ಅವುಗಳನ್ನು ಓದಬೇಕು. Tell to yourself. ನಿನಗೆ ನೀವೇ ಹೇಳಿಕೊಳ್ಳಬೇಕು. Tell to your family. ನಿಮ್ಮ ಕುಟುಂಬಕ್ಕೆ ಅವುಗಳನ್ನು ಹೇಳಬೇಕು. That this is what the Lord is speaking from the word. ಇದು ದೇವರು ನನ್ನ ಸಂಗಡ ತನ್ನ ವಾಕ್ಯದ ಮೂಲಕ ಮಾತನಾಡ್ತಿರುವಂತದ್ದು ಎಂಬುದಾಗಿ. Praise the Lord. Praise the Lord. Because God's word is true, God will take care of it. ಯಾಕಂದ್ರೆ ದೇವರ ವಾಕ್ಯ ಸತ್ಯ, ದೇವರು ಮತ್ತು ಈ ವಿಷಯಗಳಲ್ಲಿ ಕಾಳಜಿಯನ್ನು ವಹಿಸುತ್ತಾನೆ. Praise the Lord. Praise the Lord. All right. So how do you change this type of belief system? ಈ ರೀತಿ ಅನುಭವಗಳಿಂದ ಉಂಟಾಗುವ ನಂಬಿಕೆಯ ಒಂದು ಸಿಸ್ಟಮ್ ಅನ್ನು ಹೇಗೆ ನಾವು ಬದಲಾಯಿಸುವಂತದ್ದು? The best way is to worship the Lord, thank Him for everything. ಅದರಲ್ಲಿ ಒಂದು ಶ್ರೇಷ್ಠವಾದ ಮಾರ್ಗ ಅಂದ್ರೆ ಅನುಭವಗಳಿಂದ ಉಂಟಾಗುವ ನಂಬಿಕೆಯಿಂದ ಬಿಡುಗಡೆ ಹೊಂದಲಿಕ್ಕೆ ಇರುವಂತ ಶ್ರೇಷ್ಠವಾದ ಮಾರ್ಗ ಕರ್ತನನ್ನು ನಾವು ಆರಾಧನೆ ಮಾಡುವಂತದ್ದು. Praise the Lord. Praise the Lord. What should we do? ನಾವೇನ್ ಮಾಡ್ಬೇಕು? Worship the Lord, thank the Lord for what He has given you. ಆತನು ನಮಗೆ ಏನು ಕೊಟ್ಟಿದ್ದಾನೋ ಅದಕ್ಕಾಗಿ ಕರ್ತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. Okay, if you look at what you don't have, ನಿಮಗೆ ಏನು ಇಲ್ಲವೋ ಅದನ್ನು ನೀವು ನೋಡುವಂತದ್ದಾದರೆ, we actually don't have a lot of things. ಅನೇಕ ಸಂಗತಿಗಳು ನಮಗೆ ಇರುವುದಿಲ್ಲ. Okay, whatever lack or whatever trouble that we have, if you look at those, it's very scary. ಯಾವುದು ನಿಮಗೆ ಕೊರತೆಯಾಗಿದೆಯೋ, ಯಾವುದು ನಿಮಗೆ ಸಮಸ್ಯೆ ಮಾಡ್ತಾ ಇದೆಯೋ ಅವುಗಳನ್ನು ನೋಡುವಂತದ್ದಾದ್ರೆ ನಮಗೆ ಭಯ ಉಂಟಾಗ್ತದೆ. But the best way to navigate life or live a life is by thanking God every day. ಆದ್ರೆ ನಮ್ಮ ಜೀವಿತವನ್ನು ಹೇಗೆ ನಾವು ನಡೆಸುವಂತದ್ದು ಉತ್ತಮ ರೀತಿಯಲ್ಲಿ ಅಂದ್ರೆ ಅದು ದೇವರಿಗೆ ವಂದನೆಗಳನ್ನು ತಿಳಿಸುವುದರ ಮೂಲಕವಾಗಿ. Hallelujah. Hallelujah. Give thanks to the Lord for what you already have. ದೇವರು ಈಗಾಗಲೇ ನಿಮ್ಗೆ ಏನು ಕೊಟ್ಟಿದ್ದಾನೋ ಅದಕ್ಕಾಗಿ ಕೃತಜ್ಞತಾ ಸ್ತುತಿಯನ್ನು ಕರ್ತನಿಗೆ ನಾವು ಯಾವಾಗಲೂ ಸಲ್ಲಿಸುವವರಾಗಿರಬೇಕು. I'll tell you one funny example. ನಾನೊಂದು ತಮಾಷೆಯ ಒಂದು ಉದಾಹರಣೆಯನ್ನು ಹೇಳ್ತೇನೆ. Okay, one student, 10th class student, ಮತ್ತು 10ನೇ ತರಗತಿಯ ವಿದ್ಯಾರ್ಥಿ, she failed in 10th class. ಆತನು 10ನೇ ಕ್ಲಾಸ್ ಅಲ್ಲಿ ಫೇಲ್ ಆಗಿರ್ತಾನೆ. Okay, and he was so worried what to do. ಆತನು ಏನು ಮಾಡಬೇಕೆಂಬುದಾಗಿ ಬಹಳವಾಗಿ ಚಿಂತೆ ಉಳ್ಳವನಾಗಿರ್ತಾನೆ. Until night he does not go back home. ರಾತ್ರಿ ತನಕ ಆತನ ಮನೆಗೆ ಹೋಗೋದಿಲ್ಲ ಆ ದಿನ. But in the night he tore his shirt little bit and he went home. ರಾತ್ರಿ ಮನೆಗೆ ಹೋಗುವಾಗ ತನ್ನ ಅಂಗಿಯನ್ನು ಅರಿದುಕೊಂಡು ಮನೆಗೆ ಹೋಗ್ತಾನೆ. His parents were worried and people were worried. Where did you go? What happened? We were going to police station. ತಂದೆ ತಾಯಿಗಳು ಮನೆಯವರೆಲ್ಲ ತುಂಬಾ ಭಯ ಪಡ್ತಾರೆ. ಏನಾಯ್ತು ನಿನಗೆ? ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಎಂಬುದಾಗಿ ಅವರು ತುಂಬಾ ಚಿಂತೆ ಮಾಡ್ತಾರೆ. Okay, and he says that I was going to the school, on the way somebody kidnapped me and they took me somewhere. Finally I struggled, fought with them and came out. ಆತನು ಹೀಗೆ ಹೇಳ್ತಾನೆ ಒಂದು ಕಥೆಯನ್ನು. ನಾನು ಶಾಲೆಗೆ ಹೋಗಿದ್ದೆ, ಅಲ್ಲಿಂದ ಜನ ನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು, ನನಗೆ ಹೊಡೆದ್ರು, ನಾನು ಹೇಗೋ ಅವರ ಹತ್ರ ಹೋರಾಡಿ ಕಡೆಗೆ ತಪ್ಪಿಸ್ಕೊಂಡು ಬಂದೆ ಎಂಬುದಾಗಿ. And all the family members came and hugged him and started to cry, oh my son, I love you, don't go like that. ಇಡೀ ಮನೆಯವರೆಲ್ಲ ಬಂದು ಅವರನ್ನು ಅಪ್ಪಿಕೊಳ್ತಾರೆ, ಕಿಸ್ ಕೊಡ್ತಾರೆ. ಅಯ್ಯೋ ಮಗನೇ ಹಿಂಗಾಯ್ತಾ ನಿನಗೆ, ಅಯ್ಯೋ ಇನ್ನು ಹಾಗೆ ಹೋಗ್ಬೇಡ ನೀನು ಎಂಬುದಾಗಿ ಬಹಳ ಪ್ರೀತಿ ಮಾಡ್ತಾರೆ. He silently said, no, ಅದೆಲ್ಲ ನಡೀಲಿಲ್ಲ, ಸುಮ್ಮನೆ ಹೇಳಿದೆ.
ಆತ ನಿಧಾನಕ್ಕೆ ಹೇಳ್ತಾನೆ, ಇಲ್ಲ ಇಲ್ಲ ಆಗಿಲ್ಲ, ನಡೀಲಿಲ್ಲ, ನಾನು ಸುಮ್ಮನೆ ಹೇಳಿದೆ ಎಂಬುದಾಗಿ. ಆದ್ರೆ 10th ಕ್ಲಾಸಲ್ಲಿ ಫೇಲ್ ಆಗಿದೆ ನಾನು. ಆದ್ರೆ ಆತನ ಹೇಳ್ತಾನೆ, ನಾನು SSLC ಅಲ್ಲಿ ಫೇಲ್ ಆಗಿದ್ದೇನೆ ಎಂಬುದಾಗಿ. You know what they did? ಅವಾಗ ಅವ್ರು ಏನ್ ಮಾಡ್ತಾರೆ, It's okay, no problem, you are safe, that is enough for us, come on, I love you. ಅವ್ರು ಹೇಳ್ತಾರೆ, ನೋ ಪ್ರಾಬ್ಲಮ್, 10ನೇ ಕ್ಲಾಸ್ ಹೋದ್ರೂ ಚಿಂತೆ ಇಲ್ಲ, ನೀನು ಆರಾಮ ಮನೆಗೆ ಬಂದಿದ್ದಲ್ಲ, ಅಷ್ಟು ಸಾಕು ಎಂಬುದಾಗಿ, ಬಾ ಬಾ ಎಂಬುದಾಗಿ ಕರೀತಾರೆ. Why I'm sharing this is, ಯಾಕೆ ಇದನ್ನ ನಾನು ಹೇಳ್ತೇನೆಂದ್ರೆ, one moment their mindset, their focus shifted from this direction to this direction. ನೋಡಿ, ಒಂದು ಸಾರಿಗೆ ಅವನು ಹೇಳುವ ಕಥೆ ಮೂಲಕ ಅವರ ಒಂದು ಫೋಕಸ್ ಒಂದು ಕಡೆ, ಒಂದು ಸಂಗತಿ ಮೇಲಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಆಗಿರ್ತದೆ ಅವರ ಮನಸ್ಸು. Instead of thinking that this fellow failed, ಈ ಹುಡುಗ ಫೇಲ್ ಆದ್ನಲ್ಲ ಎಂಬುದಾಗಿ ಆಲೋಚನೆ ಮಾಡೋದಕ್ಕೆ ಬದಲಾಗಿ they started to thank God that he is alive. ಆತನ ಬದುಕಿ ಬಂದಿದ್ದಾನಲ್ಲ ಎಂಬುದಾಗಿ ದೇವರಿಗೆ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭಿಸಿದ್ರು. Okay, don't tell that stories like that. ಆ ರೀತಿ ಕಥೆಗಳನ್ನು ನೀವು ಹೇಳಬಾರದು. But I'm just saying one example. ನಾನು ತಮಾಷೆಗೆ ಉದಾಹರಣೆಯಾಗಿ ಹೇಳಿದ್ದೇನೆ ಅಷ್ಟೇ. That's why David says, ಆದದರಿಂದ ದಾವೀದನು ಹೇಳ್ತಾನೆ, when I count your blessings, they are numerous than the sand in the shore. ನಾನು ನಿನ್ನ ಅದ್ಭುತಗಳನ್ನು ವಿವರಿಸುವ ಅಂತ ಹೇಳಿದರೆ ಅದು ಸಮುದ್ರದ ಮರಳುಕ್ಕಿಂತ ಅಸಂಖ್ಯಾಕವಾಗಿದ್ದಾವೆ. Praise the Lord. Count your blessings, name them one by one. ಒಂದು ಸಾಂಗ್ ಉಂಟಲ್ಲ, ಒಂದು ಹಾಡುಂಟು, ಮತ್ತು ದೇವರ ಆಶೀರ್ವಾದಗಳನ್ನು ಒಂದು ನಂತರ ಒಂದು ಅದನ್ನು ಎಣಿಸಿರಿ ಎಂಬುದಾಗಿ. Praise God. You know, best way to live is by thanking God. ನಮ್ಮ ಜೀವಿತವನ್ನು ಅದ್ಭುತವಾಗಿ ನಡೆಸುವ ಒಂದು ವಿಧಾನ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವುದರ ಮೂಲಕವಾಗಿ. Praise the Lord. Praise the Lord. Another best way to enjoy your life is to early morning bless your day. ಇನ್ನೊಂದು ರೀತಿ ನಮ್ಮ ಜೀವಿತ ಉತ್ತಮವಾಗಿ ಕಳೆಯುವಂತಹ ರೀತಿ ಅಂದ್ರೆ ಪ್ರತಿ ಬೆಳಿಗ್ಗೆ ಮುಂಜಾನೆ ಅರ್ಲಿ ಮಾರ್ನಿಂಗ್ ದೇವರಿಗೆ ನಾವು ದೇವರ ಸನ್ನಿಧಿಯಲ್ಲಿ ಕಳೆಯುವಂತದ್ದು. Usually when we wake up in the morning, ನಾವು ಮಾಮೂಲಾಗಿ ನಾವು ಬೆಳಿಗ್ಗೆ ಎದ್ದೇಳುವಾಗ we usually take the phone and check the messages. ನಾವು ನಮ್ಮ ಫೋನ್ ಅನ್ನು ತಗೊಂಡು ಮೆಸೇಜಸ್ ಅನ್ನು ಚೆಕ್ ಮಾಡ್ತೇವೆ. Or immediately our mind goes to some work or worry that we have. ಕೂಡಲೇ ಆಗ ನಮಗೆ ಇನ್ನು ಕೆಲವೊಮ್ಮೆ ನಮ್ಗೆ ಏನಾಗ್ತದೆ, ನಮ್ಮ ಕೆಲಸದ ಮೇಲೆ ನಾವು ಅದಿನಿರುವಂತಹ ಸಂಗತಿಗಳ ಮೇಲೆ ಮತ್ತು ಆಲೋಚನೆಗಳು ಬರಲಿಕ್ಕೆ ಪ್ರಾರಂಭಿಸ್ತವೆ. The first thought that comes to your mind every day, that usually ಯಾವಾಗಲೂ ಅಲ್ಲ, usually it stays with you entire day. ದಿನದ ಪ್ರಾರಂಭ ಬೆಳಿಗ್ಗೆನೆ ಮೊದಲನೇದಾಗಿ ಬರುವಂತ ಯಾವುದೇ ಯೋಚನೆ ಅನೇಕ ಸಾರಿ ನಿಮ್ಮ ಜೀವಿತದಲ್ಲಿ ಆ ದಿನವೆಲ್ಲ ಅದು ನಿಮ್ಮನ್ನು ನಡೆಸ್ತೈತೆ. Praise the Lord. Praise the Lord. You know, every day, whatever first thought, observe it next time. Whatever first thought that goes on in your mind, that's or the first song or first thought, it stays with you entire day. ಇನ್ನು ನೆಕ್ಸ್ಟ್ ನೀವು ಅದನ್ನು ಗಮನಿಸ್ತಾ ಬನ್ನಿ. ಬೇಕಾದರೆ ಬೆಳಿಗ್ಗೆ ಎದ್ದು ಕೂಡಲೇ ಯಾವ ಹಾಡು ನಿಮ್ಮ ಬಾಯಿಗೆ ಬರ್ತೈತೋ, ಯಾವ ಆಲೋಚನೆ ನಿಮ್ಮ ಮನಸ್ಸಿಗೆ ಬರ್ತೈತೋ, ಅದುವೇ ಆ ದಿನವೆಲ್ಲ ನಿಮ್ಮ ಆಲೋಚನೆಯಲ್ಲಿ ಬರ್ತಾನೆ ಇರ್ತೈತೆ, ನಿಮ್ಮ ಬಾಯಲ್ಲಿ ಬರ್ತಾನೆ ಇರ್ತೈತೆ. Okay, so when you wake up, bless your day. ಆ ದಿನವನ್ನು ಆಶೀರ್ವದಿಸುವರಾಗಿ ನೀವು ಎದ್ದೇಳಬೇಕು. Praise the Lord. Bless the day, saying this is a blessed day. God made this day and I will rejoice in it. ನೀವು ಹೇಳಬೇಕು, ಈಗ ಬೆಳಿಗ್ಗೆ ಎದ್ದ ಕೂಡಲೇ ಈ ದಿನವನ್ನು ದೇವರು ಮಾಡಿದ್ದಾನೆ, ಇದರಲ್ಲಿ ನಾನು ಆನಂದಿಸುತ್ತೇನೆ ಎಂಬುದಾಗಿ. Bless the day, taking the Bible promises. ದೇವರ ವಾಗ್ದಾನಗಳನ್ನು ತಗೊಂಡು ಆ ದಿನವನ್ನು ಆಶೀರ್ವಾದ ಮಾಡಲಿಕ್ಕೆ ಪ್ರಾರಂಭಿಸಿರಿ. Praise the Lord. Praise the Lord. Say that everything in this day will align to the God's will. ಈ ದಿನದ ಎಲ್ಲಾ ಸಂಗತಿಗಳು ಸಹ ದೇವರ ಚಿತ್ತಾನುಸಾರವಾಗಿ ನಡೆಯುತ್ತವೆ ಎಂಬುದಾಗಿ. Amen. Declare that this day whatever I face will turn to my good. ಈ ದಿನದಲ್ಲಿ ನಾನು ಎದುರಿಸ್ತೇನೋ ಅವೆಲ್ಲವೂ ಸಹ ನನ್ನ ಹಿತಕ್ಕಾಗಿ ಬದಲಾಗ್ತೈತೆ ಎಂಬುದಾಗಿ. So when you bless the day, ನೀವು ಯಾವಾಗಾದ್ರೆ ನಿಮ್ಮ ಆ ಬೆಳಿಗ್ಗೆನೆ ನಿಮ್ಮ ದಿನವನ್ನು ನೀವು ಆಶೀರ್ವಾದ ಮಾಡ್ತೀರೋ, whenever you face challenges of the day, just remember you already blessed it. ಆ ದಿನದಲ್ಲಿ ನೀವು ಏನಾದರೂ ಸಮಸ್ಯೆಗಳನ್ನು ಎದುರಿಸುವಾಗ ನೀವು ಜ್ಞಾಪಕ ಮಾಡಿಕೊಳ್ಳಿರಿ, ಈ ದಿನವನ್ನು ಆಲ್ರೆಡಿ ನಾನು ಆಶೀರ್ವದಿಸಿದ್ದೇನೆ ಎಂಬುದಾಗಿ. Praise the Lord. Praise the Lord. You know, it will change the way you look at situations. ಅದು ನೀವು ಪರಿಸ್ಥಿತಿಗಳನ್ನು ನೋಡುವ ವಿಧಾನವನ್ನು ಬದಲಾಯಿಸುತ್ತದೆ. Okay, for one example, ಒಂದು ಉದಾಹರಣೆ, if you are not doing well in certain area in your life, ನಿಮ್ಮ ಜೀವಿತದ ಕೆಲವು ಭಾಗಗಳಲ್ಲಿ ನೀವು ಒಳ್ಳೆಯದಾಗಿ ನಡೆಯುವವರಾಗಿರುವುದಿಲ್ಲ ಅಂತ ಹೇಳಿಸಿ. let's say certain work or certain ministry aspect is not going well. ನಿಮ್ಮ ಜೀವನದ ಒಂದು ಭಾಗದಲ್ಲಿ ಸೇವೆ ಅಥವಾ ಯಾವುದೇ ಕೆಲಸ ಒಂದು ಸರಿಯಾದ ರೀತಿಯಲ್ಲಿ ಹೋಗುವಂತದ್ದಾಗಿರುವುದಿಲ್ಲ. Okay, and your master will come or leader will come and correct you. ನಿಮ್ಮ ಯಜಮಾನರು ಅಥವಾ ನಿಮ್ಮ ಲೀಡರ್ ಬಂದು ಅದನ್ನು ಸರಿ ಮಾಡಬಹುದು. Okay, if they correct you, how do you respond? ಅವರು ನಿಮ್ಮನ್ನು ಸರಿಪಡಿಸುವಾಗ ನೀವು ಅದಕ್ಕೆ ಹೇಗೆ ನೀವು ಪ್ರತಿಕ್ರಿಯಿಸ್ತೀರಾ? Some people respond. ಕೆಲವರು ಹೀಗೆ ಪ್ರತಿಕ್ರಿಯಿಸ್ತಾರೆ. They get so much upset. ಅವರು ತುಂಬಾ ಅಪ್ಸೆಟ್ ಆಗಿ ಪ್ರತಿಕ್ರಿಯಿಸುವಂತವರಾಗಿರ್ತಾರೆ. I'm trying my best, but he's correcting me. ನಾನು ಒಳ್ಳೇದು ಮಾಡ್ಲಿಕ್ಕೆ ನಾನು ನೋಡ್ತಾ ಇದ್ದೇನೆ, ಆದ್ರೂ ಸಹಿತನು ನನ್ನನ್ನು ಕರೆಕ್ಟ್ ಮಾಡ್ಲಿಕ್ಕೆ ನೋಡ್ತಾರೆ. He's telling my singing style is not good. ಅವ್ರು ಹೇಳ್ತಾರೆ ನಾನು ಹಾಡುವ ವಿಧಾನ ಸರಿ ಇಲ್ಲ ಎಂಬುದಾಗಿ. Or my preaching style is not good. ನಾನು ವಾಕ್ಯ ಹೇಳುವ ವಿಧಾನ ಸರಿ ಇಲ್ಲ ಎಂಬುದಾಗಿ. Or he's correcting the way I conduct cell group. ನಾನು ಸೆಲ್ ಗ್ರೂಪ್ ಅನ್ನು ನಡೆಸುವ ವಿಧಾನವನ್ನು ಅವರು ಯಾವಾಗಲೂ ಸಹ ತಿದ್ದಲಿಕ್ಕೆ ಪ್ರಯತ್ನ ಪಡ್ತಾರೆ. But there is another group of people. ಆದರೆ ಇನ್ನೊಂದು ಗುಂಪಿನ ಜನರು ಇರ್ತಾರೆ, who will happily receive it. ಅವರು ಸಂತೋಷವಾಗಿ ತಿದ್ದುವಿಕೆಯನ್ನು ಸ್ವೀಕರಿಸುವಂತವರಾಗಿರ್ತಾರೆ. They will thank God that I have leader who can correct me. ಅವರು ದೇವರಿಗೆ ಸ್ತೋತ್ರ ಮಾಡ್ತಾರೆ, ನನ್ನನ್ನು ತಿದ್ದುವಂತ ನಾಯಕನು ನಮಗಿರುವುದಕ್ಕಾಗಿ. Praise the Lord. Praise the Lord. See, the way you look at situations is completely different, right? ನೋಡಿ, ಇಲ್ಲಿ ಇಬ್ಬರು ಗುಂಪುಗಳು ಸಹ ನಾವು ನೋಡುವಾಗ ಅವರ ಪರಿಸ್ಥಿತಿಯನ್ನು ನೋಡುವಂತ ದೃಷ್ಟಿಕೋನ ಕಂಪ್ಲೀಟ್ ವ್ಯತ್ಯಾಸವಾಗಿದೆ. You can either take it completely negative, ನೀವು ಅದನ್ನು ನಕಾರಾತ್ಮಕವಾಗಿ ತಗೊಳ್ಳಬಹುದು, or you can take it as an opportunity to thank God.
ಆದರೆ ಅದನ್ನೇ ದೇವರನ್ನು ಸ್ತೋತ್ರ ಮಾಡಲಿಕ್ಕೆ ಅವಕಾಶವನ್ನಾಗಿ ತಗೊಳ್ಳಬಹುದು. So because the Bible says that all things work for our good. ಆದರೆ ಕಡೆಯದಾಗಿ ದೇವರ ವಾಕ್ಯ ಹೇಳ್ತೈತೆ ಎಲ್ಲಾ ಕಾರ್ಯಗಳು ನಮ್ಮ ಹಿತಕ್ಕಾಗಿ ಅನುಕೂಲವಾಗುತ್ತವೆ ಎಂಬುದಾಗಿ. Let us see some questions. Like last time I asked you some questions to think, right? These questions are for you to answer for yourself. ಈ ಪ್ರಶ್ನೆಗಳು ನಿಮಗೆ ಉತ್ತರ ಕೊಟ್ಕೊಳ್ಳಬೇಕು. Yes. Okay. Think how you are reacting in these situations. ನೀವು ಆಲೋಚನೆ ಮಾಡಿರಿ, ಯಾವುದಾದ್ರೂ ಒಂದು ಪರಿಸ್ಥಿತಿಗೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಿ ಎಂಬುದಾಗಿ ನಾವು ಕ್ವಶನ್ಸ್ ಕೇಳ್ತೇವೆ. ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಿ ಎಂಬುದು ನೀವೇ ಗುರುತಿಸಿಕೊಳ್ಳಿರಿ ನೋಟ್ ಬುಕ್ ಅಲ್ಲಿ. Okay. You are praying for some blessing. ಮೊದಲನೇದಾಗಿ ಈ ಸಂಗತಿಯನ್ನು ಯೋಚನೆ ಮಾಡಿರಿ. ನೀವೊಂದು ಆಶೀರ್ವಾದಕ್ಕಾಗಿ ನೀವು ಪ್ರಾರ್ಥಿಸ್ತಾ ಇದ್ದೀರಾ From a very long time. ತುಂಬಾ ಸಮಯದಿಂದ. Okay. And you know God is going to give you. ನೀವು ದೇವರು ನನಗೆ ಇದು ಕೊಡ್ತಾನೆ ಎಂಬುದಾಗಿ ನೀವು ತಿಳಿದವರಾಗಿರ್ತೀರಿ. But your neighbor got that blessing. ಆದರೆ ನೀವು ಬೇಡ್ತಿರುವಂತಹ ಆಶೀರ್ವಾದ ನಿಮ್ಮ ಬದಿಯಲ್ಲಿದ್ದವರು ನಿಮ್ಮ ನೆರೆಯವರು ಹೊಂದಿಕೊಳ್ತಾರೆ. What is your reaction? ಆಗ ನಿಮ್ಮ ಪ್ರತಿಕ್ರಿಯೆ ಹೇಗಿರ್ತೈತೆ? Hallelujah. ಪಾಸಿಟಿವ್ ನೆಗೆಟಿವ್? How do you react? How do you react? ಬೇಜಾರು ಮಾಡ್ಕೊಳ್ತೀರಾ, ಹೊಟ್ಟೆ ಕಿಚ್ಚು ಪಡ್ತೀರಾ, ನಮಗೆ ಕೊಡ್ಲಿಲ್ಲ ಅಂತ ಅಂದುಕೊಳ್ತೀರಾ, ನೆಗೆಟಿವ್. Okay. ಅವರಿಗೆ ಸ್ತೋತ್ರ ಮಾಡ್ತೀರಾ, ಪಾಸಿಟಿವ್. There can be two ways to think about it, right? ಅದರ ಬಗ್ಗೆ ಎರಡು ವಿಧಾನಗಳಿದ್ದಾವೆ ಆಲೋಚನೆ ಮಾಡುವ. One is to think that I am praying for so long, I didn't get, but they got. ನಾನು ಎಷ್ಟು ಸಮಯದಿಂದ ಪ್ರಾರ್ಥನೆ ಮಾಡ್ತಿದ್ದೆ, ನನಗೆ ಸಿಗ್ಲಿಲ್ಲ, ಅವರಿಗೆ ಸಿಕ್ಕಿತಲ್ಲ. ಯಾಕೆ ಅವರಿಗೆ ಎಲ್ಲ ಆಗ್ತದೆ, ನಮ್ಗೆ ಏನಾಗುದಿಲ್ಲ? ಅವ್ರಿಗೆ ಮಾತ್ರ ಎಲ್ಲ ಸಿಕ್ತದೆ, ನಮಗೆ ಯಾಕೆ ಆಗೋದಿಲ್ಲ? Why me? ಯಾಕೆ ನನಗೆ? Okay. The other way to look at it is ಇನ್ನೊಂದು ರೀತಿ ಉಂಟು ಅದನ್ನು ನೋಡುವ ವಿಧಾನ. God bless them. ದೇವರು ಅವರನ್ನು ಆಶೀರ್ವದಿಸಿದ್ದಾನೆ. Praise the Lord. ದೇವರಿಗೆ ಸ್ತೋತ್ರ. God can bless me also. ನನ್ನನ್ನು ಸಾತನ ಆಶೀರ್ವದಿಸ್ತಾನೆ. Why? ಯಾಕೆ? Why? Because he's abundant God. ಯಾಕಂದ್ರೆ ಆತನು ಸಮೃದ್ಧಿಯ ದೇವರಾಗಿದ್ದಾನೆ. Praise the Lord. Praise the Lord. He doesn't have some shortage. Okay. ಆತನ ಯಾವ ಕಡಿಮೆ ಕೊರತೆ ಸಹ ಇಲ್ಲ. Like he gave to that person, he doesn't have anything to give me. ಒಬ್ಬರಿಗೆ ಕೊಟ್ಟ ಮೇಲೆ ಇನ್ನೊಬ್ಬರಿಗೆ ಕೊಡಲಾರದ ಕೊರತೆ ಆತನಲ್ಲಿ ಇಲ್ಲ. He's abundant God. ಆತನು ಸಮೃದ್ಧಿಯ ದೇವರು. Praise God. Praise the Lord. Okay. Especially if somebody is blessed in the church. ಯಾರಾದ್ರೂ ಸಭೆಯಲ್ಲಿ ಒಬ್ಬರು ಆಶೀರ್ವದಿಸಲ್ಪಟ್ರೆ know that God has opened the door for that church. Amen. ನಾವು ತಿಳಿಯಬೇಕು ಆ ಸಭೆಗೆ ಮತ್ತು ದೇವರ ಆಶೀರ್ವಾದ ಮಾಡಲಿಕ್ಕೆ ಬಾಗಿಲುಗಳನ್ನು ತೆರೆದಿದ್ದಾನೆ. Everybody can receive that. ಎಲ್ಲರೂ ಸಹ ಒಬ್ಬ ವ್ಯಕ್ತಿ ಹೊಂದಿರುವ ಅದೇ ಆಶೀರ್ವಾದ ಸಭೆಯಲ್ಲಿರುವ ಎಲ್ಲರೂ ಹೊಂದಿಕೊಳ್ಳುವಂತವರಾಗಿರ್ತಾರೆ. Praise the Lord. Praise the Lord. All right. The second example. ಎರಡನೇ ಉದಾಹರಣೆ. Okay. This is about children. Okay. Children. ಇದು ಮಕ್ಕಳ ಬಗ್ಗೆ. Okay. Children. Okay. This I faced in my life so many times. ಇದು ನನ್ನ ಜೀವಿತದಲ್ಲಿ ಅನೇಕ ಸಾರಿ ನಾನು ಇದನ್ನು ಎದುರಿಸಿದ್ದೇನೆ. Two best friends are there. ಇಬ್ಬರು ಒಳ್ಳೆಯ ಸ್ನೇಹಿತರು ಇರ್ತಾರೆ. Both of them have children. ಅವರಿಬ್ಬರು ಸಹ ಮಕ್ಕಳೇ. Okay. Let's say one child. One. Both of them have sons. Let's think like that. ಇಬ್ಬರು ಫ್ರೆಂಡ್ಸ್ಗೆ ಅವರಿಬ್ಬರಿಗೂ ಮಕ್ಕಳಿದ್ದಾರೆ. Okay. And they both are studying the same subject, same class. ಅವರ ಮಕ್ಕಳು ಒಂದೇ ತರಗತಿಯಲ್ಲಿ ಕಲಿತಾರೆ. Okay. One got 90% marks. ಒಬ್ಬ ತಂದೆಯ ಮಗ 90% ಮಾರ್ಕ್ಸ್ ಅಂತ ಹೊಂದಿಕೊಳ್ತಾನೆ. Okay. Your children are always blessed. I'm not talking about that. I'm telling an example. ನಾನು ಉದಾಹರಣೆಗೆ ಹೇಳ್ತಿದ್ದೇನೆ, ನಿಮ್ಮ ಮಕ್ಕಳು ಯಾವಾಗಲೂ ಆಶೀರ್ವದಿಸಲ್ಪಟ್ಟವರೇ. Okay. Your friend's son got 90% mark. ನಿಮ್ಮ ಸ್ನೇಹಿತರ ಮಗ 90% ಮಾರ್ಕ್ ತಗೊಂಡ. Your son also got good marks only 70%. ಆದ್ರೆ ನಿಮ್ಮ ಮಗ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾನೆ, ಆದ್ರೆ 70%. How do you react? ಹೇಗೆ ರಿಯಾಕ್ಟ್ ಆಗ್ತೀರಾ? How do you react? ಹೇಗೆ ರಿಯಾಕ್ಟ್ ಆಗ್ತೀರಾ? ಯಾರ್ಕಾದ್ರೂ ನಿಮ್ಮ ಪೇರೆಂಟ್ಸ್ ಕೇಳಿದ್ರಾ ಈ ತರ? ಅವರನ್ನು ನೋಡು ಹೇಳಿದ್ರಾ? ಯಾವಾಗಾದ್ರೂ ಪೇರೆಂಟ್ಸ್ ನೋಡಿದ್ರೆ ಅವರನ್ನು ನೋಡಿ ಎಷ್ಟು ಮಾರ್ಕ್ಸ್ ತಂದ ಎಂಬುದಾಗಿ. ನನ್ನ ಪೇರೆಂಟ್ಸ್ they used to compare me with two of my friends. They both are girls. They always used to be on the top marks. ನನ್ನ ಇಬ್ಬರು ಸ್ನೇಹಿತರಿದ್ರು, ಅವರು ಹುಡುಗಿಯರು, ಅವ್ರು ಯಾವಾಗಲೂ ಸಹ ಟಾಪರ್ಸ್ ಆಗಿದ್ರು. Until 10th class they were always on top. 10ನೇ ತರಗತಿ ತನಕ ಅವರು ಯಾವಾಗಲೂ ಉನ್ನತ ಮಾರ್ಕ್ಗಳೊಂದಿಗೆ ಟಾಪ್ ಅಲ್ಲಿ ಇರ್ತಾ ಇದ್ರು. I was always looked down upon. See them and learn. ಅವ್ರು ನನ್ನ ತಂದೆ ತಾಯಿ ಹೇಳ್ತಾ ಇದ್ರು, ನನ್ನ ಅವ್ರು ಕಡಿಮೆ ಮಾಡ್ತಾರೆ, ನೋಡಿ ಅವರನ್ನು ನೋಡಿ ಕಲಿ ನೀನೆಂಬುದಾಗಿ. You know what they did with the top marks? ಅವರು ಅವರ ಉನ್ನತವಾದ ಮಾರ್ಕ್ಗಳಿಂದ ಅವ್ರು ಏನು ಮಾಡಿದರು? They became housewives. ಅವರು ಗೃಹಿಣಿಗಳಾಗಿದ್ದಾರೆ ಇವತ್ತು. Yeah, that's also a good job. I'm not commenting about that, but yes. You know, what is the use of those marks? That's what I meant to say. ಅದು ಸಹ ಒಳ್ಳೆಯ ಕೆಲಸವೇ, ಬಟ್ ಆ ಮಾರ್ಕ್ಸ್ ಇಂದ ಆ ಕೆಲಸಕ್ಕೆ ಸಂಬಂಧ ಇಲ್ಲ. All right, what is your reaction? ಆದ್ರೆ ನಿಮ್ಮ ಪ್ರತಿಕ್ರಿಯೆ ಹೇಗಿರ್ತೈತೆ? What is your reaction? Think about it. ನೀವು ಇದನ್ನ ಆಲೋಚನೆ ಮಾಡಿರಿ. Delay in children's marriages. ಮಕ್ಕಳ ಮದುವೆ ತಡವಾಗ್ತಿರುವಾಗ. Or personal marriages. ಇಲ್ಲಿ ಎಲ್ಲರಿಗೆ ಮದುವೆ ಆಗಿದೆ ಅಲ್ಲ? ಅದೇ ಮದುವೆ ಏನಾದ್ರೂ ಆಗದೆ ಇರುವಾಗ, ಮದುವೆ ಆದವರಿದ್ದೀರಿ. Okay, or delay in having children. ಮಕ್ಕಳನ್ನು ಹೊಂದಿಕೊಳ್ಳುವುದರಲ್ಲಿ ತಡವಾಗ್ತಾ ಇರುವಾಗ. Okay, people will start questioning. ಜನರು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. Why is he not married? ಯಾಕೆ ಇನ್ನು ಮದುವೆ ಆಗಲಿಲ್ಲ? Or why they don't have children? ಯಾಕೆ ನಿಮಗೆ ಮಕ್ಕಳಾಗಲಿಲ್ಲ? They go to church every day. ನೀವು ಪ್ರತಿದಿನ ಚರ್ಚಿಗೆ ಹೋಗ್ತೀರಾ? What is your reaction? ಆಗ ನಿಮ್ಮ ಪ್ರತಿಕ್ರಿಯೆ ಏನು? It's a very real life situation, right? ಇವೆಲ್ಲ ನಮ್ಮ ನಿಜ ಜೀವಿತದ ಪರಿಸ್ಥಿತಿಗಳು. Okay, what is your reaction? ಆಗ ನಿಮ್ಮ ಪ್ರತಿಕ್ರಿಯೆ ಹೇಗಿರ್ತದೆ? Your reaction should be what? ನಿಮ್ಮ ಪ್ರತಿಕ್ರಿಯೆ ಹೇಗಿರಬೇಕು? Amen. God is good all the time. Praise the Lord. ನಿಶ್ಚಯವಾಗಿ ದೇವರಿಗೆ. Praise God. Okay. See, these are some situations where we see tough, challenges in our life.
ಇವು ಕೆಲವು ಪರಿಸ್ಥಿತಿಗಳು, ನಾವು ಕಠಿಣವಾದ ಸಂಗತಿಗಳು ನಾವು ನಮ್ಮ ಜೀವಿತದಲ್ಲಿ ಎದುರುಕೊಳ್ಳುವಂಥದ್ದು. But the one who depends on the word of God is never shaken. ಆದ್ರೆ ಒಬ್ಬ ವ್ಯಕ್ತಿ ಯಾರಾದ್ರೆ ದೇವರ ವಾಕ್ಯದಲ್ಲಿ ನೆಲೆಗೊಂಡಿರ್ತಾನೆ ಅವನು ಕದಲುವುದಿಲ್ಲ. Praise the Lord. Praise the Lord. You know, that's why I want to conclude it here. ಆದದರಿಂದ ಇದನ್ನು ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. You can think about this when you go back home. ನೀವು ಮನೆಗೆ ಹೋದ ಮೇಲೆ ಇದನ್ನು ನೀವು ಆಲೋಚನೆ ಮಾಡಬೇಕು. Which of your past experiences have influenced your belief? ನಿಮ್ಮ ನಂಬಿಕೆಯನ್ನು ಪ್ರಭಾವಿತ ಮಾಡ್ತಿರುವಂತಹ ಹಳೆಯ ಅನುಭವಗಳು ಯಾವುದು? What is that? ಅವುಗಳು ಯಾವುದು? Just think about it. ಅವುಗಳ ಬಗ್ಗೆ ನೀವು ಆಲೋಚನೆ ಮಾಡಿ. Depending on the experiences. ನಮ್ಮ ಅನುಭವಗಳ ಮೇಲೆ ನಾವು ಆಧಾರಗೊಳ್ಳಬಾರದು. Depend on the truth of the word of God. ದೇವರ ವಾಕ್ಯದ ಸತ್ಯದ ಮೇಲೆ ನಾವು ಆಧಾರಗೊಂಡಿರಬೇಕು. Praise the Lord. Praise the Lord. Thank the Lord every day. ಪ್ರತಿ ನಿತ್ಯ ದೇವರನ್ನು ಸ್ತೋತ್ರ ಮಾಡಬೇಕು. And bless the day. You will see that day is blessed. ಆ ದಿನವನ್ನು ನೀವು ಬೆಳಿಗ್ಗೆನ ಆಶೀರ್ವದಿಸಬೇಕು. ನೀವು ಆ ದಿನವನ್ನು ಆಶೀರ್ವಾದವಾಗಿ ನೋಡುತ್ತೀರಾ. Praise the Lord. Praise the Lord. God bless us all. We will continue next week. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ವಾರ ಇದನ್ನು ಮುಂದುವರಿಸೋಣ. ನಮ್ಮ ಅನುಭವಗಳು ಕೆಲವು ಸಾತಿ ತಪ್ಪಾಗಿ ಅಂದರೆ ನಾವು ಜಯವನ್ನು ಕಾಣದಿದ್ದಿರಬಹುದು. ಆದರೆ ಜಯವು ಕಾಣದಿರುವಾಗಲೂ ಕೂಡ ನಮ್ಮ ಮನಸ್ಸು ಯಾವುದರ ಮೇಲೆ ಇರಬೇಕು? ದೇವರ ವಾಕ್ಯದ ಮೇಲೆ. ಕೆಲವು ಸಾತಿ ಕೆಲವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಕೆಲವು ಸಂಗತಿಗಳಿಗೆ. ಆ ಸಂಗತಿಗಳು ನೆರವೇರದೇ ಇರುವುದನ್ನು ನೋಡುವಾಗ ಅವರು ಏನು ಹೇಳ್ತಾರೆ ಅಂದರೆ, ಒಂದು ವೇಳೆ ದೇವರ ಚಿತ್ತವಲ್ಲವೇನು? ಅದಕ್ಕೆ ನಾನು ಅವ್ರನ್ನ ಕೇಳಿದೆ, ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಪ್ರಾರ್ಥನೆಗೆ ವಾಕ್ಯವು ಆಧಾರವಿದೆಯಾ? ಅದಕ್ಕೆ ಬಹಳ ಜನ ಜೀವನದಲ್ಲಿ ಅವರು ಯಾವ ಸಂಗತಿಗಳಿಗೆ ಪ್ರಾರ್ಥನೆ ಮಾಡ್ತಾ ಇರ್ತಾರೋ ಅವು ಒಂದದೇ ಹೋಗದೇ ಇರುವಾಗ ಅವರು ಗಲಿಬಿಲಿ ಆಗೋದಕ್ಕೆ ಕಾರಣ ಏನಂದರೆ, ಅವರು ಪ್ರಾರ್ಥನೆ ಮಾಡುವ ಸಂಗತಿಗಳಿಗೆ ವಾಕ್ಯವ ಆಧಾರ ಇಟ್ಕೋಬೇಕು ನಾವು. ಹಲ್ಲೆಲೂಯಾ. ಸೊ ವಾಕ್ಯವ ಆಧಾರವಿಟ್ಕೊಂಡ ಮೇಲೆ ಬೈಬಲ್ ವಾಕ್ಯ ಬೀಳ್ತೈತೆ, ಆತನು ಸುಳ್ಳಾಡಲಿಕ್ಕೆ ಯಾರಲ್ಲ? ಮನುಷ್ಯನೂ ಅಲ್ಲ. ಅದಕ್ಕೆ ನಮಗೆ ವಾಕ್ಯವ ಆಧಾರವಿಲ್ಲದಿರುವಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದಿರುವಾಗ ಏನಾಗ್ತೈತೋ ಏನೋ, ಏನಪ್ಪ ನನಗೇನು ಸಿಗಲಿಲ್ಲ ಅಂತೆ. ಆದರೆ ನಿನ್ನ ಪ್ರಾರ್ಥನೆಗೆ ವಾಕ್ಯವ ಆಧಾರವಿರುವಾಗ ಯಾರಿಗೂ ಸಿಕ್ಕಲಿ, ನಿನಗೆ ಸಿಗದೇ ಇರಲಿ, ಖಂಡಿತವಾಗಿ ಇದು ಇವತ್ತಲ್ಲದೆ ನಾಳೆ ನನಗೆ ದೊರೆಯುತ್ತದೆ. ಯಾಕಂದರೆ ದೇವರ ವಾಕ್ಯ ಬೀಳ್ತತೆ, ಆತನು ಎರಡು ಮಾತಿನವನು ಅಲ್ಲ. ಹಲ್ಲೆಲೂಯಾ. ಆತನು ಭೂಮಿ ಆಕಾಶಗಳು ಹಳೆದು ಹೋದ್ರೆ ಆತನ ಮಾತುಗಳು. ಅದಕ್ಕೆ ಆ ವಾಗ್ದಾನಗಳನ್ನು ಹಿಡ್ಕೊಂಡು ದೇವರಿಗೆ ಸ್ತೋತ್ರ ಮಾಡ್ತಾ ಇರಬೇಕು. ಸ್ವಾಮಿ, ನೀನು ಕೊಟ್ಟಿರುವಂಥ ಈ ಅದ್ಭುತವಾದ ಸಂಗತಿಗಾಗಿ ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ನಾವು ಚರ್ಚ್ ಕೆಲಸ ಪ್ರಾರಂಭ ಮಾಡುವಾಗಷ್ಟೇ ಆ ದಿನಗಳನ್ನು ನೋಡುವಾಗ ಭಾಳ ವಿಚಿತ್ರವಾಯಿತು. ನನ್ನ ಮನೆಯೆಲ್ಲ ಸೋರ್ತದೆ, ನಮ್ಮ ಬೆಡ್ರೂಮ್ ಒಂದು ಬಿಟ್ಟು ಮನೆಯೆಲ್ಲ. ಏನು ಮಾಡಲಿಕ್ಕಾಗಲ್ಲ, ಯಾಕಂದರೆ ತೆಗೆದು ಬಿಟ್ಟಿದ್ದೀವಿ. ಅದಕ್ಕೆ ಒಂದು ದಿವಸ ನಾನೊಬ್ಬನೇ ಹಿಂಗಿರ್ತಿರುವಾಗ, ಸ್ವಾಮಿ, ಇಂಥ ಅದ್ಭುತವಾದ ಅನುಭವದಲ್ಲಿ ನನ್ನನ್ನು ನೀನು ಕರ್ಕೊಂಡು ಹೋಗ್ತಾ ಇದ್ದಕ್ಕಾಗಿ ನಿನಗೆ ಸ್ತೋತ್ರಪ್ಪ ಅಂಥೇಳಿ ನಾನು ಕರ್ತನಿಗೆ ಸ್ತೋತ್ರ ಮಾಡಿದೆ. ಅತಿ ಬೇಗನೆ ನೀನು ನನಗೆ ಶುಭ ದಿನಗಳನ್ನು ಇಟ್ಟಿದ್ದಿ. ಅದಕ್ಕೆ ನನಗೆ ದೇವರು ಏನು ವಾಗ್ದಾನ ಮಾಡಿದನು ಆ ವಾಗ್ದಾನಗಳೆತ್ತಿ ದೇವ್ರಿಗೆ ಸ್ತೋತ್ರ ಮಾಡ್ತಾನೆ ಇದೆ ಅಷ್ಟೇ. ಅದಕ್ಕೆ ಭಾಳ ಸಾರಿ ಭಾಳ ಜನ ವಿಶ್ವಾಸಿಗಳಲ್ಲಿ ನಡೆಯುವ ಸಂಗತಿ ಏನಂದರೆ, ನೀನು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ನಿನ್ನ ಅಗತ್ಯಗಳಿಗೆ ಬೇಕಾದ ವಾಕ್ಯವನ್ನು ಆರಿಸ್ಕೊ, ಅವುಗಳನ್ನು ಧ್ಯಾನಿಸ್ತಾ ಇರು. ಸ್ವಾಮಿ, ವಾಕ್ಯದ ಪ್ರಕಾರ ನೀನು ನನಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನಿ, ವಾಕ್ಯದ ಪ್ರಕಾರ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಅದು ಭಾಳ ಮುಖ್ಯ. ಯಾವಾಗಾದರೆ, ಯಾಕಂದರೆ ಬೈಬಲ್ ವಾಕ್ಯ ನೋಡ್ತೀವಿ, ದೇವರ ವಾಕ್ಯವೇ ದೇವರ ಚಿತ್ತ. ದೇವರ ಚಿತ್ತ ಎಲ್ಲಿದೆಯೋ ಅಲ್ಲಿ ನಂಬಿಕೆ ಇರ್ತದೆ. ಅದು ವಾಕ್ಯವ ಆಧಾರವಿಲ್ಲದಿರುವಾಗ ಆ ಸಂಗತಿಗಳ ಮೇಲೆ ನಮಗೆ ಧೈರ್ಯ ಇರೋದಿಲ್ಲ. ಅದಕ್ಕೆ ನಾನು ನಿಮ್ಮನ್ನು ಕೇಳಿಕೊಳ್ತೇನೆ, ಪ್ರತಿಯೊಬ್ಬ ವಿಶ್ವಾಸಿ ನೀನೇನು ಪ್ರಾರ್ಥಿಸ್ತೀಗೋ ಅದಕ್ಕೆ ಫಸ್ಟ್ ವಾಕ್ಯಗಳನ್ನು ನೀನು ಆಧಾರ ಮಾಡಿಕೊ. ಈ ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನಗೆ ವಾಕ್ಯ ಆಧಾರವಿದೆ. ದೇವರು ನನ್ನ ಹತ್ರ ಮಾತನಾಡಿದ. ಎಜ್ರಾ ಪುಸ್ತಕದಲ್ಲಿ ಯಾವತ್ತು ಎಲ್ಲಿ ಮಾತನಾಡಿದ ಸಂಗತಿಗಳು ಮಾತನಾಡಿದೆ. ಯಾಕಂದರೆ ಆ ಪರ್ಮಿಷನ್ ಬೇಕು, ಈ ಪರ್ಮಿಷನ್ ಬೇಕು, ಈ ಪರ್ಮಿಷನ್ಲೆ ಬಿಡ್ಲಿಕ್ಕೆ ಕಟ್ಟಲಿಕ್ಕೆ ಆಗಲ್ಲ ಅಂತ. ಆದರೆ ದೇವರಿಗೆ ಸ್ತೋತ್ರ, ಅಧಿಕಾರಿಗಳ ದಯೆ ನಿನ್ನ ಮೇಲಿದೆ, ನೀನು ಕೈ ಹಾಕು ಅಂತ ಹೇಳಿದ್ದು. ನಾವು ಮಾಡಿದೆ. ಚರ್ಚ್ ಬಿಲ್ಡಿಂಗ್ ಕಂಪ್ಲೀಟ್ ಆಗಿ ಇವತ್ತು ಕೂಡ ಯಾವ ಅಧಿಕಾರಿ ನನ್ನ ವಿರುದ್ಧವಾಗಿ ಮಾತನಾಡಲಿಲ್ಲ. ಬರೀ ನನಗೆ ಭಯ ಬಂದಾಗೆಲ್ಲ ವಾಕ್ಯ ಮಾತಾಡ್ತಾ ಇದ್ದೆ. ಹಲ್ಲೆಲೂಯಾ. ಈ ಕೆಲಸ ಮಧ್ಯದಲ್ಲಿ ನಿಂತು ಹೋಗ್ತಾ ಇತ್ತು, ಬಟ್ ಜಸ್ಟ್ ದೇವರ ವಾಕ್ಯವನ್ನು ಮಾತಾಡ್ತಾ ಇದ್ದೆ. ವಾಕ್ಯ ಪ್ರೀತಿಯ ಈ ದಿನ ದೇವರು
ಮತ್ತು ಈ ವಾಕ್ಯವನ್ನು ಮಾತನಾಡ್ತಿರುವಾಗ ಕೆಲವು ಸತಿ ಏನಾಗ್ತದೆ ಗೊತ್ತಾ, ನಮ್ಮ ಬದಿಯಲ್ಲಿರುವ ಸಹೋದರರೇ ನಮ್ಮನ್ನು ನಿರುತ್ಸಾಹ ಮಾಡ್ತಾರೆ. ನೀವು ಇಷ್ಟು ಕಾಸ್ಟ್ಲಿ ಹಾಕಬಾರ್ದಾಗಿತ್ತು, ನೀವು ಇಷ್ಟು ಕಾಸ್ಟ್ಲಿ ಇದು ತಗೋಬಾರ್ದಾಗಿತ್ತು, ನೀವು ಹೀಗೆ ಮಾಡಿದರೆ ಕಡಿಮೆ ಆಗ್ತಿತ್ತು ಎಲ್ಲ ಹೇಳ್ತಾ ಇರ್ತಾರೆ. ಆದರೂ ಕೂಡ ನಾನು ಹೇಳಿದೆ, ನಾನು ಕಾಸ್ಟ್ಲಿ ಇದು ಮಾಡಿದರೂ ದೇವರು ಏನು ಮಾಡ್ತಾನೆ, ಕೊಡ್ತಾನೆ. ಅದಕ್ಕೆ ವಾಕ್ಯವೇದ ಆಧಾರವಿಲ್ಲದಿದ್ದರೆ ತುಂಬ ಡಿಸ್ಟರ್ಬೆನ್ಸ್ ಆಗಿಬಿಡುತ್ತೆ. ಅದಕ್ಕೆ ನಾವು ಯಾವುದು ಏನು ನಡೀತದೆ ಮುಖ್ಯವಲ್ಲ, ಎಕ್ಸ್ಪೀರಿಯನ್ಸ್, ನಮ್ಮ ವಾಕ್ಯ ಮುಖ್ಯ. ಯಾವುದು ಎಲ್ರಿ ವಾಕ್ಯ ಇದೆಯಾ, ಜಯ ನಿನಗೆ ಬರ್ತದೆ. ಆದರೆ ಭಾಳ ಜನ ಏನು ಅಂದ್ಕೊಳ್ತಾರೆ, ಒಂದು ವೇಳೆ ಹೀಗಿರೋದೇ ದೇವರ ಚಿತ್ತವೇನೋ, ದೇವರ ವಾಕ್ಯವನ್ನು ಚೇಂಜ್ ಮಾಡ್ತಾನ? ನೋ. ಅದಕ್ಕೆ ವಾಕ್ಯವನ್ನು ಹಿಡ್ಕೊಂಡೇ ಇರ್ರಿ. ಹಲ್ಲೆಲೂಯ. ಅನುಭವ ನೋಡಲಿಕ್ಕೆ ಹೋಗ್ಬೇಡ್ರಿ. ಹಲ್ಲೆಲೂಯ. ಅದಕ್ಕೆ ಬೈಬಲ್ ವಾಕ್ಯ ಒಂದು ಮಾತು ಹೇಳ್ತೈತೆ, 2 ಥೆಸಲೋನಿಕೆ 2ನೇ ಅಧ್ಯಾಯ 13ನೇ ವಚನದಲ್ಲಿ ಅಂದ್ಕೊಳ್ತೇನೆ, ದೇವರ ವಾಕ್ಯವನ್ನು ನಂಬುವವರಿಗಂತೆ ಅದು ಬಲವಾಗಿ ಕಾರ್ಯ ಮಾಡ್ತದೆ. ಹಲ್ಲೆಲೂಯ. ಇದು ನಿಜವಾಗಿಯೂ ದೇವರ ವಾಕ್ಯವೇ. ಓದ್ಬೋದ ಯಾರಾದರೂ ಒಂದು? ನಾವು ಪ್ರಾರ್ಥನೆ ಮಾಡೋಣ. ಅದು ನಂಬುವವರಾದ ನಿಮ್ಮೊಳಗೆ ಬಲವಾಗಿ ಕಾರ್ಯ ಮಾಡ್ತದೆ. ಒಂದ್ಸತ ಹಲ್ಲೆಲೂಯ ಹೇಳೋಣ. ನಂಬುತ್ತಾನೆ ಇರ್ಬೇಕಷ್ಟೆ. ಪರಿಸ್ಥಿತಿಗಳು ಏನು ನೋಡಕ್ಕೆ ಹೋಗ್ಬೇಡ್ರಿ. ಅಮಾಲೇಕಿಯರ ಸಂಗತಿ ಅವರು ಕೇಳಿದ್ದಾರೆ ಅಂತ ಪಾಸ್ಟ್ ಹೇಳಿದ್ರಲ್ಲ, ಯಾಕಂದ್ರೆ ಅಮಾಲೇಕಿಯರು ಮುಂಚೆ ಇದ್ದರು. ಅವ್ರನ್ನ ನೋಡಿದ ತಕ್ಷಣ ಅವ್ರಿಗೆ ಮಂಡೆ ಬಿಸಿ ಆಯಿತು. ಹೌದಾ? ನಾನು ಉಡುಪಿಯಲ್ಲಿ ಕಾಲಿಡುವಾಗಲೇ ಒಂದು ದಿವಸ ಬಸ್ಸಲ್ಲಿ ಹೋಗ್ತಾ ಇದ್ದೇನೆ, ಸೈತಾನ್ ನನ್ನ ಹತ್ರ ಮಾತಾಡಿದ. ಏನಂದರೆ, ಇಲ್ಲಿ ನೀನು ಸೇವೆ ಮಾಡ್ತೀಯ, ಇಲ್ಲಿ ಸೇವೆ ಆಗ್ತದ, ಎಂಥ ಕೆಲಸ ನೀನು ಮಾಡಿದೆ ಅಂತ ಹೇಳುವಾಗ ಒಂದು ಕ್ಷಣಕ್ಕೆ ಬಸ್ಸಲ್ಲಿ ನಾನು ಅಳ್ತಾ ಇದ್ದೇನೆ, ಸಿಟಿ ಬಸ್ಸಲ್ಲಿ. ಸ್ವಾಮಿ, ನಾನೆಂಥ ಮಾಡಬೇಕು, ನಾನೇನೋ ಬಂದುಬಿಟ್ಟೆ ಅಂತ. ಆದರೆ ದೇವರಿಗೆ ಸ್ತೋತ್ರ, ಯಾವಾಗಲೂ ಪವಿತ್ರಾತ್ಮನು ನಮ್ಮ ಸಹಾಯಕನಾಗಿರ್ತಾನೆ, ಮರಿಬೇಡಿ. ಎಂಥ ಪರಿಸ್ಥಿತಿ ಕುಗ್ಗಿ ಹೋಗುವಾಗಲೂ ಆತ ನಿನಗೆ ವಾಕ್ಯ ಕೊಡ್ತಾನೆ. ಆಗ ತಕ್ಷಣವೇ ಹೋಲಿ ಸ್ಪಿರಿಟ್ ಪವಿತ್ರಾತ್ಮ ನನ್ನ ಹತ್ರ ಮಾತಾಡಿದ, ಭೂಮಿಯು ಅದರ ಸಮಸ್ತವು, ಲೋಕವು ಅದರ ನಿವಾಸಿಗಳು ಯಾರದು? ನನ್ನದೇ. ಅವಾಗ ಹೇಳ್ದೆ, ಸ್ವಾಮಿ ಹಂಗೆ ಇವರೆಲ್ಲ ನಿನ್ನವರಾಗಿರುವಾಗ ನನಗೆ ಇವರನ್ನು ಕೊಡಲಿಕ್ಕೆ ಭಾಳ ಸುಲಭ. ಆಗನೇ ಮತ್ತೆ ಬಲ ಹೊಂದ್ಕೊಂಡ್ಬಿಟ್ಟೆ. ಸೊ ಅದಕ್ಕೆ ದೇವರು ನನ್ನ ಹತ್ರ ಮಾತನಾಡಿದ, ಮತ್ತೆ ಕೋಟೆ ಕೊತ್ತಲುಳ್ಳ ಈ ದೇಶವನ್ನು ನಾನು ನಿನಗೆ ಕೊಡಲಿಕ್ಕೆ ನೀನು ಯೋರ್ದಾನ್ ಹೊಳೆಯಿಂದ ಆಚೆಗೆ ಕರೆದುಕೊಂಡು ಬಂದಿದ್ದೇನೆ. ಅಲ್ಲಿ ನೋಡಿ, ಧರ್ಮೋಪದೇಶ ಕಾಂಡ 9ನೇ ಅಧ್ಯಾಯ 2ನೇ ವಚನದಿಂದ ಒಂದು ಓದೋಣ ವಚನ. ಈ ವಚನಗಳನ್ನು ಮಾತನಾಡ್ತಾ ಇರ್ರಿ. ನೀವೆಲ್ಲ ಮಾತನಾಡ್ತಿರುವಾಗ ಕೂಡ ಪರಿಸ್ಥಿತಿಗಳೇನು ಕಾಣೋದಿಲ್ಲ. ಇವೆಲ್ಲ ಮಾತುಗಳ ಮಧ್ಯದಲ್ಲಿ ಆತನ ವಾಕ್ಯವೇ ಸತ್ಯ. ಆಮೇನ್. ನೋಡಿ ಓದ್ರಿ. ಇಸ್ರಾಯೇಲ್ರೇ ಕೇಳಿರಿ, ಒಂದು ದಿನ ಇದೆ, ನಮಕ್ಕಿಂತ ಮಹಾಬಲಿಷ್ಠ ಜನಾಂಗಗಳನ್ನು, ಆಕಾಶವನ್ನು ಮುಟ್ಟುವ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ನೀನು ಈ ಯೋರ್ದಾನ್ ಹೊಳೆಯನ್ನು ಇಂದು ದಾಟುವವರಾಗಿದ್ದೀರಿ. ಈ ದೇಶದವರು, ಈ ದೇಶದಲ್ಲಿ ಅನಾಕ್ಯರೆಂಬ ಬಲಿಷ್ಠವಾದ ಪುರುಷರು, ಅವರ ವಿಷಯದಲ್ಲಿ ನಿಮಗೆ ತಿಳಿದೇ ಇದೆ. ಅನಾಕ್ಯನ ಮುಂದೆ ನಿಲ್ಲಬಲ್ಲವರು, ಅದಕ್ಕೆ ಅವರನ್ನು ನೋಡಿದ ತಕ್ಷಣ ಇಸ್ರಾಯೇಲ್ರು ಬಿಟ್ರು. ಅನಾಕ್ಯರ ಮುಂದೆ ನಿಲ್ಲಬಲ್ಲವರು ಯಾರಿದ್ದಾರೆ? ಓ ಹಲ್ಲೆಲೂಯ. ನನ್ನ ದೇವರ ಮುಂದೆ ಹೋಗುವಾಗ ಅವನೆಷ್ಟು ದೊಡ್ಡವನಾದ್ರೂ ಕೂಡ ಏನಾಗ್ತಾನೆ? ಹೇಳ್ರಿ. ಒಂದ್ಸತಿ ಒಬ್ಬ ಹುಡುಗನಿಗೆ ಟೀಚರ್ ಹೇಳಿದ್ರಂತೆ, ಒಂದು ಲೈನ್ ಹೇಳಿದ್ರಂತೆ. ಈ ಲೈನ್ ಎಳೆದು ಬಿಟ್ಟು, ಇದನ್ನು ಮುಟ್ಟಬಾರ್ದು, ಅಳಿಸಬಾರ್ದು, ಅದನ್ನು ಚಿಕ್ಕದು ಮಾಡಬೇಕು ಅಂತ ಕೇಳಿದ. ಆಗ ಒಬ್ಬ ಹುಡುಗ ಓಡಿ ಬಂದ್ಬಿಟ್ಟು ಏನು ಮಾಡಿದ, ಅದ್ರ ಬದಿಯಲ್ಲಿ ಇನ್ನೊಂದೇ ಲೈನ್ ಎಳೆದುಬಿಟ್ಟ. ಲೈನ್ ಎಳೆದಾಗ ಏನಾಗ್ಬಿಡ್ತು, ಅದು ಚಿಕ್ಕದಾಗಬೇಕು. ಅದೇ ವಿಧವಾಗಿ ನಮ್ಮ ದೇವರಿದ್ದಾನೆ, ಆತನಿಗೆ ಅಸಾಮಾನ್ಯ ಯಾವುದು ಕೂಡ ಇಲ್ಲ. ಅದಕ್ಕೆ ನಾನೊಂದು ಸಂಗತಿ ಹೇಳ್ತೀನಿ, ನನ್ನ ಸೇವೆಯಲ್ಲಿ ಕೆಲವರು ಪ್ರಯಾಸ ಪಟ್ಟಾಗ ನಾನು ಯಾವತ್ತೂ ಪ್ರಯಾಸ ಪಡಲಿಲ್ಲ. ನಾನು ಬಿಲ್ಡಿಂಗ್ ಬಂತು, ನಾನು ಮೊಣಕಾಲು ಹಾಕಿ ಪ್ರಾರ್ಥನೆ ನಾನು ಹೇಳೋಕ್ಕಾಗಲ್ಲ. ನಾನು ಬರೇ ದೇವರಿಗೆ ಸ್ತೋತ್ರ ಮಾಡ್ತಿದ್ದೆ. ಕೆಲವು ಸಾತಿ ಹೆಚ್ಚು ಅಗತ್ಯ ಇದ್ದಾಗ ಸ್ತೋತ್ರ ಹೇಳಿ ಮಲ್ಕೊಂಡ್ಬಿಡ್ತಿದ್ದೆ. ನಾನು ಹೇಳ್ತೀನಿ, ನನ್ನ ಯಾವ ಪ್ರಯಾಸವೂ ಇಷ್ಟು ಜನನ ತರಲಿಲ್ಲ. ನಾಳೆ ಬರುವಂಥ ದಿನಗಳಿದ್ದಾವೆ, 4 ಆರಾಧನೆಗಳು ನಡೀತವೆ, ಅದು ನಾವು ನೋಡ್ತೇವೆ. ಪ್ರೀತಿ ಅದಕ್ಕೆ ಕೂಡ ನಾನು ಪ್ರಯಾಸ ಪಡೋದಿಲ್ಲ, ವಾಕ್ಯ ನಂಬುತ್ತಾನೇ ಇರ್ತೇನೆ ಅಷ್ಟೇ. ಭಾಳ ಜನ ವಾಕ್ಯವನ್ನು ನಂಬದೆ ಏನು ಮಾಡ್ತಾರೆ, ಪ್ರಯಾಸಕ್ಕೆ ಗುರಿ ಆಗ್ತಾರೆ. ಹಲ್ಲೆಲೂಯ. ಅಂಥವರೇ ಹೇಳೋದು, ಉಡುಪಿಯ ಭಯಂಕರ. ಆದಿ ಅಪೊಸ್ತಲರ ಚರಿತ್ರೆ ಓದಿ ನೋಡ್ರಿ, ಆದಿ ಅಪೊಸ್ತಲರ ಚರಿತ್ರೆ ನೋಡ್ರಿ. ನೋಡಿ, ಅಲ್ಲಿ ಒಂದು ಸಾತಿ UPಗೆ ಹೋಗಿ, ನಮ್ಮ ಉಡುಪಿ
ಏನೂ ಅಲ್ಲ. ಅದಕ್ಕೆ ನಾವು ಯಾವತ್ತೂ ಕೂಡ ದೇವರ ವಾಕ್ಯ ಕಡೆ ನಮ್ಮ ಗಮನವಿದ್ದರೆ ನಮಗೆಲ್ಲ ಅನುಕೂಲವಾಗ್ತವೆ. ಹಲ್ಲೆಲೂಯಾ. ಇವತ್ತಿಗೂ ಕೆಲವು ಸಾಧ್ಯ ನಮ್ಮ ಮನೆಯಲ್ಲಿ ನನ್ನ ಮಾತುಗಳು ಅವ್ರಿಗೆ ಇಷ್ಟ ಆಗೋದಿಲ್ಲ. ಸುಮ್ಮನೆ ಬಿಡಪ್ಪ ನೀನು ಹಿಂಗೆ ಯಾವಾಗಲೂ. ಯಾಕಂದ್ರೆ ನನಗೆ ವಾಕ್ಯವೇ ಆಧಾರ. ಹಲ್ಲೆಲೂಯಾ. ನನಗೆ ಯಾರ ಆಧಾರ? ವಾಕ್ಯವೇ. ಅದಕ್ಕೆ ಹಾಗೆ ಹೇಳಿ ಲಾಸ್ಟ್ಗೆ ಈಗ ನಾನು ನೋಡುವಾಗ ಅವ್ರಿಗೆ ಆಶ್ಚರ್ಯ. ಪ್ರೈಸ್ ದಿ ಲಾರ್ಡ್. ಅವ್ರಿಗೇನು ಆಸೆ ಗೊತ್ತಾ? ಇಷ್ಟು ದಿನ ಸೇವೆ ನೀನು ಮಾಡಿದಿ, ನಿನಗೇನು ಸಂಪಾದಿಸ್ಕೊಂಡು? ನಿಜಕ್ಕೆ ನನಗೊಂದು ಗೇಣು ಭೂಮಿ ಇಲ್ಲ, ಆದರೆ ಯಾವುದಕ್ಕೂ ಕಡಿಮೆ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ನನ್ನ ಪ್ರಿಯರೇ, ಈ ಅನುಭವಗಳನ್ನು ತಗೊಂಡು ನನಗೆ ಅವು ತಂಗಾಯ್ತಲ್ಲ ಹಿಂಗೆ ಎತ್ತಿ ಬಿಸಾಡು. ಯಾವುದು? ನನ್ನ ಅನುಭವ ತಗೊಂಡು ಏನು ಮಾಡೋದು? ವಾಕ್ಯ ಮಾತಾಡ್ತಾನೆ ಇರು. ಹಲ್ಲೆಲೂಯಾ. ಜಯದ ಮೇಲೆ ಜಯ ನಿಶ್ಚಯವಾಗಿ ಬರ್ತದೆ. ಪರಿಸ್ಥಿತಿಗಳು ಬದಲಾಗ್ತವೆ. ದೇವರ ವಾಕ್ಯವನ್ನು, ಇದು ನಿಜವಾಗಿಯೂ ದೇವರ ವಾಕ್ಯವೇ, ಇದನ್ನು ನಂಬೋರಾದ ನಿಮ್ಮಲ್ಲಿ ಏನು ಮಾಡ್ತದಂತೆ? ಬಲವಾಗಿ. ಹಲ್ಲೆಲೂಯಾ. ಇಂಗ್ಲಿಷ್ನಲ್ಲಿದ್ರೆ ಇಟ್ ವಿಲ್ ವರ್ಕ್ ಎಫೆಕ್ಟ್ಲಿ. ಎಲ್ರಿ? ಬಲವಾಗಿ ಕಾರ್ಯ ಮಾಡ್ತದೆ. ಯಾವುದು ಕಾರ್ಯ ಮಾಡ್ತದೆ ಅಲ್ಲೋ ಗೊತ್ತಿಲ್ಲ, ಆಗಲಿ ವಾಕ್ಯ ಮಾತ್ರ ಕಾರ್ಯ ಮಾಡ್ತದೆ. ಪರಿಸ್ಥಿತಿಗಳು ಬದಲಾಗ್ತವೆ. ಹಲ್ಲೆಲೂಯಾ. ಓಕೆ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Hallelujah, Lord. Thank you, Jesus. Thank you, Jesus. ಮಹೋನ್ನತನು ಮಹಿಮೆಯುಳ್ಳ ತಂದೆಯಾದ ದೇವರೇ, ಸ್ವಾಮಿ, ಈ ದಿನ ನಾವು ಅನೇಕ ಸಂಗತಿಗಳನ್ನು ಕಲಿತುಕೊಳ್ಳಿಕ್ಕೆ ನೀನು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಇವುಗಳನ್ನು ಕೇಳ್ತಿರುವಾಗ ನಮ್ಮ ಜೀವಿತಗಳಲ್ಲಿ ಬರ್ತಿರುವಂಥ ಅನುಭವಗಳಲ್ಲಿ ಕರ್ತನ ಇವುಗಳನ್ನು ನಾವು ಕರ್ತನ ನಂಬುವಂತೆ, ಇವುಗಳನ್ನು ಪ್ರಾಕ್ಟೀಸ್ ಮಾಡುವಂತೆ ಸಹಾಯ ಮಾಡು. ನಾವು ವಾಕ್ಯವನ್ನು ಕೇಳಿದ್ದೇವೆ, ಈಗ ನಾವು ಅನುಭವನಲ್ಲ, ನಾವು ವಾಕ್ಯ ಸತ್ಯವನ್ನೇ ನಂಬಬೇಕು ಎಂಬುದಾಗಿ ಕರ್ತನ ಸ್ವಾಮಿ ಆ ವಾಕ್ಯಗಳನ್ನು ಬರ್ಕೊಳ್ಳುವಂತೆ, ಆ ವಾಕ್ಯಗಳನ್ನು ಧ್ಯಾನಿಸುವಂತೆ, ಆ ವಾಕ್ಯಗಳನ್ನೇ ಅರಿಕೆ ಮಾಡ್ತಾ ಕರ್ತನೆ ನಿನ್ನನ್ನು ಆರಾಧಿಸ್ತಾ ಕರ್ತನೆ ನಮ್ಮ ಜೀವನದಲ್ಲಿ ನಾವಿರುವಂತೆ ಸಹಾಯ ಮಾಡು. ನಿನ್ನ ಕರುಣೆಯುಳ್ಳ ಪ್ರೀತಿಯುಳ್ಳ ಹಸ್ತಗೊಪ್ಪಿಸಿಕೊಡ್ತಾ ಬಿತ್ತಲ್ಪಟ್ಟ ವಾಕ್ಯವು 30ರಷ್ಟು 60ರಷ್ಟು 100ರಷ್ಟು ಫಲಿಸಲಿ. ಯೇಸು ನಾಮದಲ್ಲಿ ತಂದೆಯೇ, ಆಮೇನ್.